Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಸ್ವರ್ಗೀಯ ಮನ್ನ, ಸ್ವರ್ಗೀಯ ಮನ್ನ. ನಾವು ಅನುದಿನದ ಆಹಾರವನ್ನು, ಬೆಳಗಿನ ಉಪಹಾರವನ್ನು ಭುಜಿಸುತ್ತೇವೆ, ಮಧ್ಯಾಹ್ನದ ಊಟವನ್ನು ಭುಜಿಸುತ್ತೇವೆ, ರಾತ್ರಿಯ ಊಟವನ್ನು ಭುಜಿಸುತ್ತೇವೆ. ಹೀಗೆ ದೈಹಿಕವಾಗಿ ನಾವು ಆಹಾರವನ್ನು ಸೇವಿಸುತ್ತೇವೆ. ನಮ್ಮ ದೇಹದ ಬೆಳವಣಿಗೆಗಾಗಿ, ಆರೋಗ್ಯಕ್ಕಾಗಿ ಆಗಿದೆ ಅವುಗಳೆಲ್ಲವೂ. ಈ ಸ್ವರ್ಗೀಯ ಮನ್ನ ಎಂಬುದು ದೇವರ ವಾಕ್ಯದ ಭೋಜನ. ನೋಡಿ, ಅಂದು ಇಸ್ರಾಯೇಲರು ಮರುಭೂಮಿಯಲ್ಲಿರುವಾಗ ಹಸಿದರು. ಅಂದವರಿಗೆ ದೇವರ ವಾಕ್ಯ ಗೊತ್ತಿಲ್ಲ, ದೇವರ ವಾಕ್ಯ ಸರಿಯಾಗಿ ಗೊತ್ತಿಲ್ಲ, ದೇವರನ್ನ ಅವರು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ತುಂಬಾ ಹಸಿವಾಯಿತು. ಈಜಿಪ್ಟಿನಲ್ಲಿರುವಾಗ ಒಳ್ಳೊಳ್ಳೆ ಊಟ ಮಾಡ್ತಾ ಇದ್ರು. ಅಲ್ಲಿಂದ ಬಿಡುಗಡೆ ಮಾಡಿ ಬರಬೇಕಾದ್ರೆ ಅಲ್ಲಿ ಹೋರಾಟ ಶುರುವಾಯಿತು, ಹಸಿವು ಶುರುವಾಯಿತು. ಗೊಣಗಿರಿದರು, ನಮಗೆ ಊಟ ಬೇಕು ಎಂದರು. ಮೋಶೆ ಅವರ ಪರವಾಗಿ ಹೋಗಿ ದೇವರಲ್ಲಿ ಪ್ರಾರ್ಥಿಸಿದರು. ಬೋರಲು ಬಿದ್ದು ದೇವರಲ್ಲಿ ಮೋಶೆ ಪ್ರಾರ್ಥಿಸಿದರು. ಪ್ರಾರ್ಥಿಸುವಾಗ ದೇವರು ಆಕಾಶದಿಂದ ಮನ್ನವನ್ನು ಸುರಿಸಿದರು. ಪ್ರತಿದಿನ ಅವರಿಗೆ ಸ್ವರ್ಗದಿಂದ ಮನ್ನ ಸಿಗ್ತಾ ಇತ್ತು, ಆಕಾಶದಿಂದ ಮನ್ನ ಸಿಗ್ತಾ ಇತ್ತು. ಅದು ಸ್ವರ್ಗದ ಬಾಗಿಲು ತೆರೆದು ಅವರಿಗೆ ಸಿಗ್ತಾ ಇದ್ದಿತ್ತು. ಯಾಕಂದ್ರೆ ಬರಿಯಲ್ಲಿ 100 ಜನ, 1000 ಜನ ಇಲ್ಲ, ಲಕ್ಷಗಟ್ಟಲೆ ಜನರಿದ್ದರು. 3,40,000 ಜನ ಕಾಲಾಳುಗಳು ಅಲ್ಲಿಂದ ಹೊರಟದ್ದು. ಆದರೆ ಹೋಗುವಾಗ 30 ಲಕ್ಷಕ್ಕಿಂತ ಹೆಚ್ಚು ಜನರಾಗಿದ್ದರು. ದೇವರಷ್ಟು ಜನರಿಗೂ ಸಹ ಮನ್ನವನ್ನು ಕೊಟ್ಟರು, ಆಹಾರವನ್ನು ಕೊಟ್ಟರು, ಉಂಡು ತೃಪ್ತರಾದರು. ಆದರೆ ನೋಡಿ, ತಂದೆ ದೇವರು ಕೊಟ್ಟಂತಹ ಮನ್ನವನ್ನು ತಿಂದವರು ಸತ್ತು ಹೋದರು. ಆದರೆ ಪ್ರಭು ಯೇಸು ತನ್ನನ್ನು ಕೊಟ್ಟ ಕ್ಷಣಾರ್ಥದಿಂದ ಅವರನ್ನು ಭುಜಿಸುವುದರ ಮೂಲಕವಾಗಿ ನಾವು ಯಾರು ಸಾಯಲಿಲ್ಲ, ನಿತ್ಯ ಜೀವಕ್ಕೆ ನಾವು ಪ್ರವೇಶಿಸಿದೆವು. ನಿತ್ಯ ಜೀವವು ನಮ್ಮ ಸ್ವಂತವಾಯಿತು. ಪ್ರಿಯರಲ್ಲಿ, ಮರುಭೂಮಿಯಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರು ಪಯಣ ಮಾಡುತ್ತಾ ಇದ್ದರು. ಅವರ ವಿಶ್ವಾಸ ದೃಢವಾಗ್ತಾ ಇತ್ತು, ಬಲವಾಗ್ತಾ ಇತ್ತು, ಹಾಗೆ ಕುಸಿದು ಹೋಗ್ತಾ ಇತ್ತು. ದೇವರು ಹೇಳಿದರು, ನಿಮ್ಮನ್ನು ಕಾನಾನ್ ನಾಡಿಗೆ ನಾನು ಕಳುಹಿಸಿಕೊಡುತ್ತೇನೆ, ಹಾಲು ಜೇನು ಹರಿಯುವ ನಾಡಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ. 3,40,000 ಜನರು ಹೊರಟು 30 ಲಕ್ಷ ಜನರಾದರೂ ಸಹ ಕೊನೆಗೆ ಕಾನಾನ್ ದೇಶಕ್ಕೆ ಪ್ರಯಾಣ ಹೊರಟಂತ ಇಸ್ರಾಯೇಲ್ ಅಲ್ಲಿ ಯಾರೂ ಸಹ ಕಾನಾನ್ ದೇಶವನ್ನ ನೋಡಲಿಲ್ಲ. ಪ್ರೀಸಲೋ ಅಲ್ಲಿ ಯಾರು ಸಹ ಕಾನಾನ್ ನಾಡನ್ನ ನೋಡಲಾಗಲಿಲ್ಲ. ದೂರದಿಂದ ದೇವರ ಮೋಶೆಗೆ ತೋರಿಸಿಬಿಟ್ರು. ಏನು ಕಾರಣ? ಏನು ಕಾರಣ? ಹೌದು ಪ್ರಿಯರೇ, ನಾವು ಸಹ ಕ್ರೈಸ್ತರಾಗಿ ಈ ಲೋಕದಲ್ಲಿ ಜನಿಸಿದ್ದೇವೆ, ಜೀವಿಸುತ್ತಾ ಇದ್ದೇವೆ, ಕ್ರಿಸ್ತನನ್ನ ಅರಿತುಕೊಂಡಿದ್ದೇವೆ, ದೇವರ ಆಜ್ಞೆಗಳನ್ನು ಅರಿತುಕೊಂಡಿದ್ದೇವೆ. ಆದರೆ ಕ್ರಿಸ್ತನನ್ನು ಸಂಪೂರ್ಣವಾಗಿ ನಾನು ಹಿಂಬಾಲಿಸುತ್ತಾ ಇದ್ದೇನಾ, ಅಥವಾ ನಾನು ನಿಜವಾಗಿಯೂ ಕ್ರಿಸ್ತನ ಹಾದಿಯಲ್ಲಿ ನಡೆದು ನಾನು ಸ್ವರ್ಗ ರಾಜ್ಯವನ್ನ ಕಾಣಲು ಸಿದ್ಧನಾಗಿದ್ದೇನಾ ಎಂಬುವಂತಹ ಪ್ರಶ್ನಾರ್ಥಕ ಚಿಂತೆ ನಿನ್ನ ಹೃದಯದಲ್ಲಿ
ಕಾಣಬೇಕು ನನ್ನ ಸಹೋದರ ಸಹೋದರಿ. ನೋಡಿ, ನಾವು ದಿನ ಮಧ್ಯಾಹ್ನದಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತೇವೆ, ಬೆಳಗಿನ ಜಾವದಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತೇವೆ, ಸುಪ್ರಭಾತ ಪ್ರಾರ್ಥನೆಯಲ್ಲಿ ಕಿವಿಗೊಡುತ್ತೇವೆ, ಚಿಂತನೆಯಲ್ಲಿ ನಾವು ಕಿವಿಗೊಡುತ್ತೇವೆ, ಈ ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ಕಿವಿಗೊಡ್ತಾ ಇದ್ದೇವೆ. ಯಾಕೆ? ಇವೆಲ್ಲವೂ ನನ್ನನ್ನು ಮತ್ತು ನಿಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸುವುದಕ್ಕಾಗಿ. ಆಮೇನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ, ಇಂದು ನಾವು ಚಿಂತಿಸುವಂತಹ ಧ್ಯಾನವಾಗಿದೆ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಜೋಸೆಫ್, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಶುಲಿಯನ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ನನ್ನ ಸಹೋದರ ಸಹೋದರಿ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಯೋಚಿಸು. ಪ್ರಶ್ನೆ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಯೋಚಿಸು. ಮರಿಯ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಚಾನ್, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಅಥವಾ ರೊಸಾರಿಯಾದ ನಾನು, ನನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಈ ಪ್ರಶ್ನೆಗೆ ನಾನು ಉತ್ತರವನ್ನು ಕಂಡುಕೊಳ್ಳಬೇಕು. ನಾವೆಲ್ಲರೂ ಹೇಗೆ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ? ಆ ಇಸ್ರಾಯೇಲರಂತೆ ನಾವು ಜೀವಿಸುತ್ತಾ ಇದ್ದೇವೆ. ಇಸ್ರಾಯೇಲರಲ್ಲ, ಹೌದಾ? ಯಹೂದ್ಯರಂತೆ ಜೀವಿಸುತ್ತಾ ಇದ್ದೇವೆ. ದೇವರನ್ನ ದೇವರು ಎಂದು ಅರಿತರೂ ಸಹ ದೇವರಲ್ಲಿ ಭರವಸೆ ಇಡದ ಜನರಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಬರೇ ಅದ್ಭುತಗಳನ್ನು ನೋಡುತ್ತಾ, ಅಂದು ನೋಡಿ, ಆ ಮರುಭೂಮಿಯಲ್ಲಿ 40 ವರ್ಷಗಳು ನಡೆಯುವಾಗ ದೇವರು ಪ್ರತಿ ಸಮಯದಲ್ಲಿ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು ಮಾಡುತ್ತಿದ್ದರು. ಅದ್ಭುತಗಳ ಕಾರಣ ಮಾತ್ರ ದೇವರನ್ನ ಇಸ್ರಾಯೇಲರು ವಿಶ್ವಾಸಿಸಿದರು ಹೊರತು ಇವರು ನಿಜವಾಗಿಯೂ ನನ್ನ ದೇವರು, ಇಸ್ ಮೈ ಗಾಡ್, ಇಸ್ ಮೈ ಲಾರ್ಡ್, ಎಸ್ ಹಿ ಇಸ್ ಮೈ ರೆಡೀಮರ್, ಈ ನನ್ನ ದೇವರೇ ನನ್ನ ದೇವರು, ಸರ್ವಶಕ್ತರಾದ ದೇವರು ನನ್ನ ದೇವರು ಎಂಬುವ ವಿಶ್ವಾಸ ಈಜಿಪ್ಟಿನಿಂದ ಹೊರಟಂತ ಯಹೂದ್ಯ ಇಸ್ರಾಯೇಲರಲ್ಲಿ ಬರಲಿಲ್ಲ. ಕೇವಲ ಅವಶ್ಯಕತೆಗಳಿಗಾಗಿ ಮಾತ್ರವೇ ದೇವರನ್ನ ಇಟ್ಟುಕೊಂಡಿದ್ದರು. ಆದ್ದರಿಂದ ಅವರ ವಿಶ್ವಾಸ ಕುಸಿತು ಹೋಯಿತು, ಅವರ ವಿಶ್ವಾಸ ನಾಶವಾಯಿತು. ಅವರಾರು ದೇವರನ್ನ ದೇವರೆಂದು ಕಂಡುಕೊಳ್ಳಲೇ ಇಲ್ಲ. ತಿನ್ನುವುದು, ಮಾಂಸ ತಿನ್ನುವುದು, ಹೊಟ್ಟೆ ತುಂಬ ತಿನ್ನುವುದು, ರುಚಿ ರುಚಿಯಾಗಿ ಬೇಕು ಎಂದು ಹೇಳುವುದೇ ಅವರ ಜೀವನವಾಗಿತ್ತು. ದುಡಿಮೆ ಇರಲಿಲ್ಲ. ಹೌದು ನನ್ನ ಸಹೋದರ ಸಹೋದರಿ, ಇಸ್ರಾಯೇಲರು ಮರುಭೂಮಿಯಲ್ಲಿ ನಡೆಯುವಾಗ ಅವರು ಸ್ವಲ್ಪ ಕಾಲ ಒಂದೊಂದು ಸ್ಥಳಗಳಲ್ಲಿ ತಂಗುತ್ತಾ ಇದ್ದರು. ಆ ತಂಗುವಾಗ ದೇವರು ಅವರಿಗೆ ಬೇಕಾದದೆಲ್ಲವನ್ನ ಕೊಡುತ್ತಾ ಇದ್ದರು. ಕೊಡದೇ ಇರುವಾಗ ಅವರಿಗೆ ದೇವರ ಮೇಲೆ ಗೊಣಗುಟ್ಟುವಿಕೆ ಬರ್ತಾ ಇತ್ತು, ಮೋಶೆ ಮೇಲೆ ಗೊಣಗುಟ್ಟುವಿಕೆ ಬರುತ್ತಾ ಇತ್ತು. ಆಗ ಮೋಶೆಯನ್ನು ಗೊಣಗುಟ್ಟುವಾಗ ಮೋಶೆ ಇವರ ಪರವಾಗಿ ಹೋಗಿ ದೇವರ ಬಳಿ ಮೊಕ್ಕಡೆ ಬಿದ್ದು ಗೋಳಾಡಿ ಪ್ರಾರ್ಥಿಸುವಾಗ ದೇವರು ಮೋಶೆಯ ಪ್ರಾರ್ಥನೆಯನ್ನು ಕೇಳಿ ಮೋಶೆಯ ವಿಶ್ವಾಸದ ನಿಮಿತ್ತವಾಗಿ ದೇವರು ಆ ಇಸ್ರಾಯೇಲ್ ಜನರಿಗೆ ಬೇಕಾದದೆಲ್ಲವನ್ನ ಕೊಡುತ್ತಾ ಇದ್ದರು. ಪ್ರೈಸ್ ದಿ ಲಾರ್ಡ್. ಹೌದಲ್ಲ ಎಡ್ವರ್ಡ್ ರೋಡ್ರಿಗಸ್? ಹೌದಲ್ಲ ಸಂದೀಪ್? ಮೋಶೆಯ ಪ್ರಾರ್ಥನೆಯನ್ನು ಕೇಳಿ, ಯಾಕಂದರೆ ಮೋಶೆಯಲ್ಲಿ ಆಳವಾದ ವಿಶ್ವಾಸವಿತ್ತು. ಅವನು ಸರ್ವೇಶ್ವರ ಸ್ವಾಮಿಯ ಶಬ್ದವನ್ನು ಕೇಳಿದನು. ದೇವರ ಮುಖಾಮುಖಿಯಾಗಿ ಅವನೊಡನೆ ಮಾತನಾಡುತ್ತಾ ಇದ್ದರು. ಅದರಿಂದ ಮೋಶೆಯ ವಿಶ್ವಾಸ ನಾಶವಾಗಲಿಲ್ಲ. ಆದರೆ ಇಂದು ನಾವು ಚಿಂತಿಸುತ್ತಾ ಇದ್ದೇವೆ, ನಿನ್ನ ವಿಶ್ವಾಸ ನಾಶವಾಗಲು, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ನನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ನಿನ್ನ ಕುಟುಂಬದಲ್ಲಿರುವ ವಿಶ್ವಾಸ ನಾಶವಾಗುವುದು ಯಾವಾಗ?
ಇದನ್ನ ನಾನು ಅರಿಯಬೇಕು ಪ್ರಿಯ ಸಹೋದರ ಸಹೋದರಿ. ಇವುಗಳನ್ನ ನಾನು ಅರಿಯುವಾಗ ಮಾತ್ರವೇ ನನ್ನ ವಿಶ್ವಾಸದಲ್ಲಿ ನಾನು ದೃಢ ಹೊಂದಲು ಸಾಧ್ಯ, ದೇವರನ್ನ ಅರಿತುಕೊಳ್ಳಲು ಸಾಧ್ಯ, ದೇವರನ್ನ ಪ್ರೀತಿಸಲು ಸಾಧ್ಯ, ದೇವರನ್ನು ಹಿಂಬಾಲಿಸಲು ಸಾಧ್ಯ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರೆಲ್ಲರೂ ಬರೇ ಯಾತಕ್ಕೆ ಧ್ಯಾನ ಮಂದಿರಗಳಿಗೆ ಹೋಗ್ತಾರೆ? ನಾನು ಹೋಗುದಿಲ್ಲ. ಯಾತಕ್ಕೆ ಇವತ್ತು ಮನುಷ್ಯರೆಲ್ಲ ಧ್ಯಾನ ಮಂದಿರಕ್ಕೆ ಹೋಗ್ತಾರೆ? ಬರೇ ಕೇಳಲಿಕ್ಕೆ, ಬರೇ ಪಡೆದುಕೊಳ್ಳಿಕ್ಕೆ. ಧ್ಯಾನ ಮಂದಿರಕ್ಕೆ ಹೋಗಿ, ಪ್ರಾರ್ಥನೆಗೆ ಹೋಗಿ, ಅಲ್ಲಿ ಅವರಿಗೆ ಬೇಕಾದದ್ದು ಸಿಕ್ಕುವಾಗ ಒಂದು ಸಾಕ್ಷಿ ನಾನು ಕೊಟ್ಬಿಟ್ಟೆ, 30 ಸೆಕೆಂಡ್ 1 ನಿಮಿಷ ಮೈಕ್ನ ಹಿಡಿದುಕೊಂಡು ಒಂದು ಸಾಕ್ಷಿ ಕೊಡೋದು. ಇದಾವ ವಿಶ್ವಾಸ? ಕಪಟ ವಿಶ್ವಾಸ. ಬರೀ ನಿನ್ನ 1 ನಿಮಿಷ ಸಾಕ್ಷಿಗಾಗಿ ದೇವರು ನಿನ್ನನ್ನು ಕಾಯುವುದಿಲ್ಲ. ನೀನು ಪರಿವರ್ತನೆ ಹೊಂದಿ ನಿನ್ನ ವಿಶ್ವಾಸದಲ್ಲಿ ದೃಢ ಹೊಂದುವುದಕ್ಕಾಗಿ ದೇವರು ನಿನ್ನನ್ನು ಕಾಯುತ್ತಾರೆ, ನನ್ನನ್ನು ಕಾಯುತ್ತಾರೆ. ಹೌದಲ್ಲ ಬ್ರದರ್ ರಾಜೇಶ್? ಹೌದಲ್ಲ ಬ್ರದರ್ ರಾಜೇಶ್? 1 ನಿಮಿಷ ಮೈಕ್ ಹಿಡ್ಕೊಂಡು ಸಾಕ್ಷ್ಯ ಕೊಡುವುದಕ್ಕಾಗಿ, ನಶಿಸಿ ಮತ್ತೆ ತಿರುಗ ಬರುವ ರೋಗಕ್ಕಾಗಿ, ಸಮಸ್ಯೆಗಾಗಿ ಸಾಕ್ಷಿಯನ್ನು ಕೇಳಲು ನಿನ್ನ ದೇವರು ನಿನ್ನ ಮುಂದೆ ಇರುವುದಿಲ್ಲ. ನಿನ್ನ ದೃಢವಾದ ವಿಶ್ವಾಸ, ಅಮೋಶೆಯಲ್ಲಿರುವಂತ ಆಳವಾದ ವಿಶ್ವಾಸ ನನ್ನಲ್ಲಿ ಮತ್ತು ನಿನ್ನಲ್ಲಿದ್ದು ಪರರಿಗೆ ಬೇಕಾದುದನ್ನು ನಾನು ಕೊಡಿಸಲು ಕೃಪೆಯನ್ನು ಪಡೆದುಕೊಳ್ಳುವಾಗ ನನ್ನ ವಿಶ್ವಾಸ ನಾಶವಾಗುವುದಿಲ್ಲ. ಇಲ್ಲದಿದ್ದರೆ ನಿನ್ನ ವಿಶ್ವಾಸವು ನಾಶವಾಗುತ್ತದೆ, ನನ್ನ ವಿಶ್ವಾಸವು ನಾಶವಾಗುತ್ತದೆ. ನಾನು ಧ್ಯಾನಿಸ್ತಾ ಇದ್ದೆ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಹಲವಾರು ಕಾರಣಗಳು. ನೋಡಿ, ಮೋಶೆ ವಿಶ್ವಾಸ ನಾಶವಾಗಲೇ ಇಲ್ಲ, ಇಸ್ರಾಯೇಲರ ವಿಶ್ವಾಸ ನಾಶವಾಯಿತು. ಕಾರಣ ಅವರು ದೇವರ ಮಹತ್ ಕಾರ್ಯಗಳ ಹಿಂದೆ ಮಾತ್ರ ಹೋದರು. ಬರೀ ತಿನ್ನುವುದಕ್ಕಾಗಿ, ಕುಡಿಯುವುದಕ್ಕಾಗಿ ಮಾತ್ರ ಹಿಂದೆ ಹೋದರು. ಅವುಗಳು ಸಿಕ್ಕುವುದಕ್ಕಾಗಿ ಮಾತ್ರ ಆರಾಧಿಸಿದರು. ದೇವರನ್ನ ಬಿಟ್ಟುಬಿಟ್ಟರು. ದಶಾಜ್ಞೆಗಳನ್ನು ತರಲು ಮೋಶೆ ಸೀನಾಯಿ ಪರ್ವತಕ್ಕೆ ಹತ್ತುವಾಗ, ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸಲು ಹೇಳುವಾಗ, ಇವರು ಮೋಶೆಯು ಆ ಸೀನಾಯಿ ಪರ್ವತ ಹಿಡಿದು ಬರುವುದಕ್ಕೆ ಮುಂಚಿತವಾಗಿ ಅಲ್ಲಿ ಅವರು ಒಂದು ಬಸವನ ವಿಗ್ರಹವನ್ನು ಮಾಡಿ, ಅವರಲ್ಲಿದ್ದಂತ ಎಲ್ಲ ಬಂಗಾರವನ್ನು ಕರಗಿಸಿ ಒಂದು ಬಂಗಾರದ ಕರುವನ್ನು ಮಾಡಿ, ಇದೇ ನನ್ನ ದೇವರು ಎಂಬುದಾಗಿ ಆರಾಧಿಸತೊಡಗಿದರು. ಯಾರು ನನ್ನ ದೇವರು? ಯಾರು ನಮ್ಮ ದೇವರು? ದೇವರನ್ನು ನಾನು ನೋಡಿಲ್ಲ. ಐ ಆಮ್ ನಾಟ್ ಸಾ ದ ಗಾಡ್, ಐ ಆಮ್ ನಾಟ್ ಸಿ ದ ಗಾಡ್. ಹೂ ಇಸ್ ಗಾಡ್? ಐ ಡೋಂಟ್ ನೋ. ದೇವರು ಯಾರಿದ್ರು ನನಗೆ ಗೊತ್ತಿಲ್ಲ ಎಂದು ಹೇಳುವಾಗ, ಅವರ ಕೈಗಳಲ್ಲಿರುವಂತಹ, ಕಾಲುಗಳಲ್ಲಿರುವಂತಹ, ಕುತ್ತಿಗೆಯಲ್ಲಿರುವಂತಹ ಎಲ್ಲ ಬಂಗಾರವನ್ನು ಬೆಂಕಿಯಲ್ಲಿ ಹಾಕುವಾಗ ಅಲ್ಲಿ ಒಂದು ಕರು ರೂಪಿತವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದಲ್ಲ ಪ್ರಕಾಶ್ ಮತ್ಯಾಸ್? ಆಗ ಅವರು ಇದೇ ದೇವರು ಎಂಬುದಾಗಿ ವಿಗ್ರಹಾರಾಧನೆ ಮಾಡಿದರು. ಅಲ್ಲಿ ವಿಗ್ರಹಾರಾಧನೆ ಪ್ರಾರಂಭವಾಯಿತು. ಎಲ್ಲವನ್ನು ಕೊಟ್ಟಂತ ದೇವರನ್ನ ಮರೆತು ಬಿಟ್ಟರು. ಇದುವೇ ಆಗಿದೆ ನನ್ನ ಮತ್ತು ನಿಮ್ಮ ವಿಶ್ವಾಸ. ಇಂದಿನ ಕ್ರಿಸ್ತಿಯ ಜೀವಿತದಲ್ಲಿ ನಾನು ಕ್ರೈಸ್ತ ಎಂದು ಹೇಳುವವನ ವಿಶ್ವಾಸ ಕೇವಲ ದೇವರ ಮುಂದೆ ಕುಳಿತು ತಿನ್ನಲು, ಕುಡಿಯಲು, ಉಡಲು, ಕಟ್ಟಲು, ಕೆಡವಲು ಬೇಕಾದ ಅವುಗಳಿಗಾಗಿ ಮಾತ್ರವೇ ದೇವರ ಮುಂದೆ ಕುಳಿತು ದೇವರನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆಪಡಿಸುತ್ತೇನೆ ಎಂದು ಹೇಳುವಂತ ನಮ್ಮ ಕಪಟ ವಿಶ್ವಾಸ ದೇವರನ್ನು ಅವುಗಳಿಂದ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ನಿನಗೆ ಕೊಡುವ ತನಕ, ಸಿಕ್ಕುವ ತನಕ, ವ್ಯಕ್ತಿಯಾಗಲಿ ದೇವರಾಗಲಿ ನಿನಗೆ ಕೊಡುವ ತನಕ, ಸಿಕ್ಕುವ ತನಕ ನೀನು ಎಲ್ಲರನ್ನು ಒಳ್ಳೆಯವನು ಎಂದು ಹೇಳುವೆ. ಆದರೆ ಕೊಡುವುದು ನಿಂತ ತಕ್ಷಣ, ಕೊಡುವುದನ್ನು ನಿಲ್ಲಿಸಿದ ತಕ್ಷಣ, ಪಡೆದುಕೊಳ್ಳುವುದನ್ನು ನಿಲ್ಲಿಸಿದ ತಕ್ಷಣ ಅವನು ಸರಿ ಇಲ್ಲ. ಆ ದೇವರಲ್ಲಿದ್ದಾರೆ, ದೇವರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಬಾಯಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ತುಂಬಾ ಆಳವಾಗಿ ಚಿಂತಿಸಬೇಕು. ನೆನ್ನೆ ನಾವು ಚಿಂತಿಸಿದೆವು, ನಿನ್ನ ಪಾಪಗಳು ಯಾವಾಗ ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ. ಎಷ್ಟು ಜನ ಆಳವಾಗಿ ಅದನ್ನು ತೀಕ್ಷ್ಣವಾಗಿ ಚಿಂತಿಸಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಇಂದು
ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ ಎಂದು ಹೇಳುವಾಗ ನಾವು 10 ಕಾರ್ಯಗಳನ್ನು ನಾವು ಚಿಂತಿಸಬೇಕು. 10 ಕಾರ್ಯಗಳು ನಮ್ಮ ಮುಂದೆ ಇದೆ ನಮ್ಮ ವಿಶ್ವಾಸ ನಾಶವಾಗಲು. ಈ 10 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವಾಗ, ಈ 10 ಕಾರ್ಯಗಳು ನಮ್ಮನ್ನ ನಾವು ಹಿಡಿದುಕಿಟ್ಟುಕೊಳ್ಳುವಾಗ ನಮ್ಮ ವಿಶ್ವಾಸವು ನಾಶವಾಗುತ್ತದೆ. ಎಲ್ಲರೂ ಎಣಿಸಬಹುದು, ಒಂದು ವಿಶ್ವಾಸವಿಲ್ಲದ, ಒಂದು ಯಾವುದು ದೇವರನ್ನು ಅರಿಯದಂತ ವ್ಯಕ್ತಿಗಳಲ್ಲಿ ಮಾತ್ರ ವಿಶ್ವಾಸ ನಾಶವಾಗುತ್ತದೆ ಅಂತ. ಇಲ್ಲ, ಖಂಡಿತವಾಗಿಲ್ಲ. ನಾನು ದೇವರನ್ನು ಅರಿತಿದ್ದೇನೆ, ನಾನು ಶುಭ ಸಂದೇಶವನ್ನು ಸಾರುತ್ತೇನೆ, ನಾನು ಸಾಕಷ್ಟು ವರದಾನಗಳನ್ನು ಪಡೆದುಕೊಂಡಿದ್ದೇನೆ ಎಂದು ಹೇಳುವವರ ಅನೇಕ 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 ಲಕ್ಷಾಂತರ ಶುಶ್ರೂಷಕರ ವಿಶ್ವಾಸವು ಸಹ ಸತ್ತು ಹೋಗಿದೆ, ನಾಶವಾಗಿದೆ. ದೊಡ್ಡ ದೊಡ್ಡ ಪ್ರಬೋಧಕರ ವಿಶ್ವಾಸಗಳು ನಾಶವಾಗಿದೆ. ಏನು ಕಾರಣ ಗೊತ್ತುಂಟಾ? ಅವರ ಜೀವಿತದಲ್ಲಿ ಬರುವ ಸಮಸ್ಯೆ ಗೊಂದಲಗಳ ಕಾರಣ. ಹೌದು ನನ್ನ ಸಹೋದರ, ನಾವೆಲ್ಲರೂ ದೇವರನ್ನು ಪ್ರೀತಿಸುತ್ತೇವೆ, ನಿಜ. ನಮ್ಮೆಲ್ಲರಿಗೂ ದೇವರಲ್ಲಿ ವಿಶ್ವಾಸವಿದೆ, ನಿಜ. ದೇವರು ಸಹ ಎಲ್ಲರನ್ನು ಪ್ರೀತಿಸುತ್ತಾರೆ, ದೇವರಿಗೆ ತಾರತಮ್ಯವಿಲ್ಲ, ನಿಜ. ಆದರೆ ನನ್ನ ವಿಶ್ವಾಸ, ನಿನ್ನ ವಿಶ್ವಾಸ ದೇವರ ಮುಂದೆ ಹೇಗೆ ಇದೆ? ಯಾವುದಕ್ಕಾಗಿ ಆಗಿದೆ? ಬರೀ ನಶಿಸಿ ಹೋಗುವಂತಹ ವಸ್ತುವಿಗಾಗಿಯೂ ನಶಿಸಿ ಹೋಗುವಂತಹ ಜೀವನಕ್ಕಾಗಿಯೂ ಇಲ್ಲ. ನಾ ಮೊದಲನೇದಾಗಿ ಧ್ಯಾನಿಸುವುದಾದರೆ, ನನ್ನ ವಿಶ್ವಾಸ ಯಾವಾಗ ನಾಶವಾಗುತ್ತದೆ ಎಂಬುದಾದರೆ, ನಾನು ಪ್ರಾರ್ಥಿಸದೇ ಇರುವಾಗ, ಪ್ರಾರ್ಥನೆಯನ್ನು ನಿರಾಕರಿಸುವಾಗ ನನ್ನ ವಿಶ್ವಾಸವು ನಾಶವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀನು ಪ್ರಾರ್ಥಿಸದೇ ಇರುವಾಗ ನಿನ್ನ ವಿಶ್ವಾಸ ನಾಶವಾಗುತ್ತದೆ. ದೇವರೊಂದಿಗೆ ಸಂಬಂಧವು ನಿನ್ನಲ್ಲಿ ಕಳೆದುಕೊಳ್ಳುವಾಗ ನಿನ್ನ ವಿಶ್ವಾಸ ನಾಶವಾಗುತ್ತದೆ. ಹೌದು ನನ್ನ ಸಹೋದರ ಸಹೋದರಿ, ದೇವರಲ್ಲಿ ನಾನು ಯಾವಾಗ ಪ್ರಾರ್ಥನೆಯನ್ನು ನಿಲ್ಲಿಸಿಬಿಡ್ತೇನೋ. ಕೆಲವು ನೋಡಿ, ಈಗ ನಮ್ಮ ಪ್ರಾರ್ಥನಾ ತಂಡವಾಗಿರ್ಬೋದು, ಎಷ್ಟೋ ಜನ ದೇವರ ವಾಕ್ಯವನ್ನು ವಿಶ್ವಾಸಿಸಿ ಹಿಂಬಾಲಿಸುವರಿರಬಹುದು. ಎಷ್ಟೋ ಜನ ಇರ್ತಾರೆ ನೋಡಿ, ಅವರಿಗೆ ಸಮಸ್ಯೆ ಬರುವಾಗ, ಟೆನ್ಷನ್ ಬರುವಾಗ, ಕುಟುಂಬದಲ್ಲಿ ಹೋರಾಟ ಬರುವಾಗ, ಹೆಂಡತಿಯಿಂದ ಸಮಸ್ಯೆ ಬರುವಾಗ, ಗಂಡನಿಂದ ಸಮಸ್ಯೆ ಬರುವಾಗ, ಮಕ್ಕಳಿಂದ ಸಮಸ್ಯೆ ಬರುವಾಗ 100ಕ್ಕೆ 70% ಪ್ರಾರ್ಥನೆ ನಿಲ್ಲಿಸಿಬಿಡ್ತಾರೆ. ಕಾರಣ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ, ಟೆನ್ಷನ್. ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾಳೆ ಮಾಡುವ ಅಂದ ತಕ್ಷಣ ನಾಡಿದ್ದು ಮಾಡುವ, ಬೆಳಿಗ್ಗೆ ಮಾಡುವ, ಮಧ್ಯಾಹ್ನ ಮಾಡುವ, ಸಂಜೆ ಮಾಡುವ, ಬಲಿಪೂಜೆಗೆ ಹೋಗ್ತಾ ಇರ್ತೇವೆ. ವೇದನೆ, ಟೆನ್ಷನ್, ಬಲಿಪೂಜೆ ನಿಲ್ಲಿಸಿಬಿಡ್ತೇವೆ. ಹೌದು ಪ್ರಿಯರೇ, ಇದು ನಾನು ಸಾಮೂಹಿಕವಾಗಿ ಅಂತ ಹೇಳ್ತೇನೆ, ನನ್ನ ಜೀವಿತದ ಅನುಭವದಲ್ಲಿಯೂ ಸಹ ನಾನು ಹೇಳಿಕೊಳ್ತಾ ಇದ್ದೇನೆ. ನಾವು ಪ್ರಾರ್ಥನೆ ಬಿಟ್ಟು ಬಿಡ್ತೇವೆ, ದೇವರ ಮುಂದೆ ಕುಳಿತು ಸ್ತುತಿಸುವುದನ್ನು ಬಿಟ್ಟು ಬಿಡುತ್ತೇವೆ, ಏಕಾಂಗಿಯಾಗಿ ಕುಳಿತು ದೇವರೊಂದಿಗೆ ಮಾತನಾಡುವುದನ್ನು ಬಿಟ್ಟು ಬಿಡುತ್ತೇವೆ, ಬಲಿಪೂಜೆಯಲ್ಲಿ ಭಾಗವಹಿಸುವುದನ್ನು ಬಿಟ್ಟು ಬಿಡುತ್ತೇವೆ, ಆರಾಧಿಸುವುದನ್ನು ಬಿಟ್ಟು ಬಿಡುತ್ತೇವೆ, ದೇವರ ವಾಕ್ಯವನ್ನು ಓದುವುದನ್ನು ಬಿಟ್ಟು ಬಿಡುತ್ತೇವೆ, ದೇವರ ವಾಕ್ಯವನ್ನು ಕೇಳುವುದನ್ನು ಬಿಟ್ಟು ಬಿಡುತ್ತೇವೆ. ಹೀಗೆ ಪ್ರಾರ್ಥಿಸದೇ ಇರುವಾಗ ನಿನ್ನ ವಿಶ್ವಾಸವು ನಾಶವಾಗುವುದು, ನನ್ನ ವಿಶ್ವಾಸವು ನಾಶವಾಗುವುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಸಹೋದರ ಸಹೋದರಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ವಿಶ್ವಾಸವು ಕುಸಿಯದಂತೆ ನೀನು ಎಚ್ಚರವಾಗಿದ್ದು ಪ್ರಾರ್ಥಿಸು. ನಿನ್ನ ವಿಶ್ವಾಸವು ಕುಸಿಯದಂತೆ ನೀನು ಎಚ್ಚರವಾಗಿದ್ದು ಪ್ರಾರ್ಥಿಸು. ಯಾವುದೇ ವಿಧದಲ್ಲಿ ನಿನ್ನ ಮೇಲೆ ಯಾವುದೇ ವಿಧವಾದಂತಹ ಹೋರಾಟಗಳು ನಿನ್ನ ಮೇಲೆ ಬರಬಹುದು. ಅದು ಯಾತಕ್ಕೆ ಎಂಬುದಾದರೆ, ನಿನಗೂ ನಿನ್ನ ದೇವರಿಗಿರುವಂತಹ ಸಂಬಂಧವನ್ನು ಕಡಿದು ಹಾಕುವುದಕ್ಕಾಗಿ. ನೋಡಿ, ಕೆಲಸ ನಾವು ದಿನ ಪ್ರಾರ್ಥಿಸುವಾಗ ನಮ್ಮಲ್ಲಿ ಆತ್ಮೀಯ ಸಮಾಧಾನ, ಕೆಟ್ಟದ್ದು ಬರುವುದಿಲ್ಲ, ಯಾವುದು ನಮ್ಮನ್ನ ಕಾಡುವುದಿಲ್ಲ. ಕಾಡಿದರೂ ಸಹ ಆ ದೇವರೊಂದಿಗಿನ ಬಾಂಧವ್ಯದಿಂದ ಎಲ್ಲವೂ ನಮ್ಮ ಭಾರಗಳ, ಚಿಂತಾ ಭಾರಗಳೆಲ್ಲವೂ ಹಗುರವಾಗಿ ಹೋಗುತ್ತದೆ. ಓ ನನ್ನ ಸಹೋದರ ಸಹೋದರಿ, ಎರಡನೆಯದಾಗಿ ನನ್ನ ವಿಶ್ವಾಸವು ನಾಶವಾಗಲಿ ಏನು ಕಾರಣ? ಎರಡನೆಯದಾಗಿ, ದೇವರ ಭಯ ಇಲ್ಲದಿರುವಾಗ ನನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ. ಯಾವಾಗ ದೈವ ಭಯ ನಮಗಿಲ್ಲವೋ, ಯಾಕಂದ್ರೆ ನೋಡಿ, ಕೀರ್ತನೆಕಾರ ಹೇಳುತ್ತಾನೆ, ದೈವ ಜ್ಞಾನವೇ, ದೈವ ಭಯವೇ ಜ್ಞಾನಕ್ಕೆ ಮೂಲ,
ದೈವ ಭಯವೇ ಜ್ಞಾನಕ್ಕೆ ಮೂಲ. ನಮಗೆ ದೈವ ಭಯ ಬರುವಾಗ ನಮಗೆ ಜ್ಞಾನವು ಉದಯವಾಗ್ತದೆ, ಜ್ಞಾನವು ಪ್ರಕಾಶವಾಗ್ತದೆ. ದೇವರ ಭಯ ಇಲ್ಲದಿರುವಾಗ ನಾವು ಅಡ್ಡದಾರಿಗಳಿಗೆ ಹೋಗ್ತೇವೆ, ಕಿರಿಯರನ್ನ ಗೌರವಿಸುವುದಿಲ್ಲ. ದೈವ ಭಯವಿಲ್ಲದೆ ಇರುವಾಗ ನಾವು ಯಾವುದನ್ನು ಕುರಿತು ಚಿಂತಿಸುವುದಿಲ್ಲ. ನಾನು ಮಾಡುವುದು ತಪ್ಪು, ಪಾಪ, ಅದರಿಂದ ನಾನು ದಂಡಿಸಲ್ಪಡುತ್ತೇನೆ, ಅದರಿಂದ ನಾನು ಶಿಕ್ಷಿಸಲ್ಪಡುತ್ತೇನೆ ಎಂಬುವಂಥದ್ದು ಯಾವುದು ಸಹ ನನ್ನನ್ನು ಕಾಡುವುದಿಲ್ಲ. ಕಾರಣ ನಾನಾಗಿ ಸ್ವಾರ್ಥಿಯಾಗಿ ನನ್ನದೇ ಆದಂತಹ ಮನೋಭಾವನೆಯಲ್ಲಿ, ನನ್ನದೇ ಆದಂತಹ ಲೆಕ್ಕಾಚಾರಗಳಲ್ಲಿ ನನ್ನ ಮೇಲೆ ನಾನು ಭರವಸೆ ಇಟ್ಟು, ನನ್ನಲ್ಲಿರುವಂತಹ ಹಣದ ಮೇಲೆಯೋ, ಆಸ್ತಿಯ ಮೇಲೆಯೋ, ಶಕ್ತಿಯ ಮೇಲೆಯೋ, ವಿದ್ಯೆಯ ಮೇಲೆಯೋ ನಾನು ಭರವಸೆ ಇಟ್ಟು ನಾನು ಜೀವಿಸುತ್ತೇನೆ. ತಿನ್ನುತ್ತೇನೆ, ಕುಡಿಯುತ್ತೇನೆ, ಮೋಚಿ ಮಾಡುತ್ತೇನೆ. ಕಾರಣ ದೈವ ಭಯವಿಲ್ಲ. ದೈವ ಭಯವಿಲ್ಲದ ಕಾರಣ ನಿನ್ನ ವಿಶ್ವಾಸ ನಾಶವಾಗುವುದು. ಓ ನನ್ನ ಸಹೋದರ ಸಹೋದರಿ, ನಿನ್ನ ವಿಶ್ವಾಸ ನಾಶವಾಗಬಾರದು. ನೀನು ದೇವರ ಆರಿಸಿಕೊಂಡ ಸುಂದರವಾದ ಕಿರೀಟವಾಗಿದ್ದೀಯ. ದೇವರೊಡನೆ ನೀನು ಎಂದಿಗೂ ಮಾತನಾಡುವಾಗ, ದೇವರ ಮುಂದೆ ನೀನು ಪ್ರೀತಿನ ಕುಳಿತುಕೊಳ್ಳುವಾಗ, ದೇವರ ಮುಂದೆ ನಿನ್ನನ್ನು ನೀನು ತಗ್ಗಿಸಿಕೊಳ್ಳುವಾಗ ನಿನ್ನ ವಿಶ್ವಾಸ ಹೆಚ್ಚಾಗುತ್ತದೆ, ನಿನ್ನ ವಿಶ್ವಾಸ ಬಲ ಹೊಂದುತ್ತದೆ. ಮೂರನೆಯದಾಗಿ, ನಿನ್ನ ವಿಶ್ವಾಸ ನಾಶವಾಗಲು ಕಾರಣವೇನು? ದೇವರ ಪ್ರೀತಿಯನ್ನು ಸವಿಯದೇ ಇರುವಾಗ. ದೇವರ ಪ್ರೀತಿಯನ್ನು ಸವಿಯದೇ ಇರುವಾಗ ನಿನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ, ನನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ. ಯಾವಾಗ ದೇವರನ್ನು ನಾನು ಪ್ರೀತಿಸುತ್ತೇನೋ, ದೇವರನ್ನು ನಾನು ಯಾವಾಗ ಪ್ರೀತಿಸುತ್ತೇನೋ ಆಗ ನನ್ನ ವಿಶ್ವಾಸ ಹೆಚ್ಚಾಗುತ್ತದೆ. ನೋಡಿ, ನಾನು ಯಾರಾದರೂ ನನಗೆ ಬೇಕಾದವರನ್ನು ನಾನು ಪ್ರೀತಿಸುವಂತ ವ್ಯಕ್ತಿಗಳು ನಾನು ಹುಡುಕಿ ಹೋಗ್ತೇವೆ ಅಲ್ಲ, ಅವರೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುತ್ತೇವೆ, ಅವರ ಸ್ವರವನ್ನೇ ಕೇಳಲಿಕ್ಕೆ ಇಷ್ಟಪಡ್ತೇವೆ, ಅವರನ್ನ ನೋಡ್ತಾನೇ ಇರಬೇಕೆಂಬ ಆಸೆ. ಹೌದಲ್ಲ? ಕಷ್ಟವನ್ನು ಅವರ ಬಳಿ ಹೇಳ್ಕೊಳ್ತೇವೆ, ದುಃಖವನ್ನು ಅವರ ಬಳಿ ಹೇಳ್ಕೊಳ್ತೇವೆ, ನೋವನ್ನು ಅವರ ಬಳಿ ಹೇಳ್ಕೊಳ್ತೇವೆ. ಅಯ್ಯೋ ನೀವಿಲ್ವಾ, ಇನ್ನು ನೀವು ಬರೋ ತನಕ ನನಗೆ ಏನಾಗ್ಬೋದು, ಅಯ್ಯೋ ನಿಮ್ಮನ್ನು ನೋಡೋ ತನಕ ನನಗೆ ಏನಾಗ್ಬೋದು. ಹೌದಲ್ಲ? ನಿನಗಾಗಿ ನಾನು ಕಾದಿದ್ದೆ, ನಿಮಗಾಗಿ ನಾನು ಕಾಯ್ತಾ ಇದ್ದೆ, ನೀವು ಬರಲಿಲ್ವಲ್ಲ, ಹೋಗ್ಲಿಲ್ವಲ್ಲ. ಹೀಗೆ ನಾವು ಒಂದು ಮನುಷ್ಯನನ್ನ, ನರಮನುಷ್ಯನನ್ನ, ಮಣ್ಣಿಗೆ ಪಾಲಾಗುವ ನರಮನುಷ್ಯನನ್ನ ಕಾದು ಕುಳಿತು ಪ್ರೀತಿಸುವಾಗ ಎಷ್ಟೆಲ್ಲ ನಾವು ಮಾತನಾಡುತ್ತೇವೆ, ಎಷ್ಟು ಸಂಬಂಧ ನಮ್ಮಲ್ಲಿ ಹೆಚ್ಚಾಗ್ತದೆ, ಎಷ್ಟು ಬಾಂಧವ್ಯ ಹೆಚ್ಚಾಗಿ ಹೋಗ್ತದೆ. ಕಾರಣ ಆ ಮನುಷ್ಯನನ್ನ ಪ್ರೀತಿಸುವಾಗ. ಒಬ್ಬ ಮನುಷ್ಯನನ್ನು ಪ್ರೀತಿಸಿ ನಮಗೆ ಬೇಕಾಗಿರುವಂತದ್ದು ಕ್ಷಣಕವಾದದ್ದು, ಅದು ಅಳಿದು ಹೋಗುವಂಥದ್ದು ಸಿಕ್ಕಲು ನಾವು ಇಷ್ಟು ಸಂತೋಷ ಪಡುತ್ತೇವೆ ಎಂಬುದಾದರೆ, ನಿಜವಾಗಿ ನಾನು ಸೃಷ್ಟಿಕರ್ತನಾದ ದೇವರನ್ನ, ನನಗಾಗಿ ಪ್ರಾಣ ಕೊಟ್ಟಂತ ಪ್ರಭು ಯೇಸುವನ್ನ, ಪವಿತ್ರಾತ್ಮರನ್ನ ನಾನು ಪ್ರೀತಿಸುವುದಾದರೆ ನಿನ್ನ ಜೀವನ ಹೇಗಿರಬಹುದು? ನಿನ್ನ ವಿಶ್ವಾಸ ಕುಸಿಯಲು ಸಾಧ್ಯವೇ? ಅವ ಮನುಷ್ಯನಿಗಾಗಿ ಕಾದು 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 ಕುಳಿತು ವರ್ಷಗಟ್ಟಲೆ ಕಾದು ಕುಳಿತು ದಿನಗಟ್ಟಲೆ ಕಾದು ಕುಳಿತು ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ಎಣ್ಣೆಯನ್ನು ಬಿಟ್ಟು ಕಾಯುವಂತಹ ಒಬ್ಬ ನರ ಮನುಷ್ಯನನ್ನ ಪ್ರೀತಿಸಿ ಅಲ್ಪ ಸುಖಕ್ಕಾಗಿ ಎಲ್ಲವನ್ನು ಕಳೆದುಕೊಳ್ಳಲು ಸಿದ್ಧನಾಗಿರುವಂತಹ ಮನುಷ್ಯರಾಗಿರುವಂತಹ ನಾನು ನೀನು ಆ ದೇವರನ್ನು ಪ್ರೀತಿಸುವುದಾದರೆ ಹೇಗಿರಬಹುದು? ಆ ದೈವ ಪ್ರೀತಿಯನ್ನು ಸವಿಯಬೇಕು. ದೇವರೇ ನನ್ನ ಪ್ರೀತಿ, ಅವರೇ ನನಗೆ ರಕ್ಷಕರು, ಅವರೇ ನನಗೆಲ್ಲವನ್ನು ಕೊಡುವ ಆತನು. ಆ ದೈವ ಪ್ರೀತಿಯನ್ನು ನಾನು ಸವಿಯಬೇಕು. ಮನುಷ್ಯನಿಗಿಂತ ದೇವರಲ್ಲಿ ನಾನು ಭರವಸೆ ಹೆಚ್ಚಾಗಿಡಬೇಕು. ದೇವರಿಗೂ ನನಗೂ ಒಂದು ಸಂಬಂಧವು ಬೆಳೆಯುವಾಗ ನನ್ನ ವಿಶ್ವಾಸವು ಅಧಿಕವಾಗುತ್ತದೆ. ದೇವರಿಗೆ ನಾನು ಮೋಶೆಯಂತೆ ಹತ್ತಿರವಾಗುತ್ತೇನೆ, ಅಬ್ರಹಾಮನಂತೆ ಹತ್ತಿರವಾಗುತ್ತೇನೆ. ನೋಡಿ, ಅಬ್ರಹಾಮ ಎಂದು ಹೇಳುವಾಗ ತನ್ನ ಮಗನನ್ನೇ ಅವನು ಬಲಿ ಕೊಡಲು ಹಿಂಜರಿಯಲಿಲ್ಲ. 25 ವರ್ಷಗಳ ಪ್ರಾರ್ಥನೆ ಮಾಡಿ 25 ವರ್ಷಗಳ ಬಳಿಕ
ದೇವರೇ ಅವನಿಗೆ ಒಂದು ಮಗುವನ್ನು ಕೊಟ್ಟು ದೇವರೇ ಅವನನ್ನು ಪರೀಕ್ಷಿಸುವುದರ ಸಲುವಾಗಿ ಅಬ್ರಹಾಮನು ತನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾನೆ ಎಂದನ್ನು ಅರಿತುಕೊಳ್ಳುವುದಕ್ಕಾಗಿ ಅಬ್ರಹಾಮನಿಗೆ ನಿನ್ನ ಮಗನನ್ನು ನನಗೆ ಬಲಿ ಕೊಡು. ಒಂದು ಮಾತನ್ನ ಅಬ್ರಹಾಂ ಮಾತಾಡ್ಲಿಲ್ಲ. ನೀನ್ ನನಗೆ ಕೊಟ್ಟೆ ಅಲ್ಲಪ್ಪ, 25 ವರ್ಷದಿಂದ ಕಾಯ್ತಾ ಇದ್ನಲ್ಲಪ್ಪ, ನನಗೆ ಕೊಟ್ಟಿದ್ಯಾ, ಈಗ ನನ್ನ ಮಗನಿಗೆ 8 ವರ್ಷವಾಗಿದೆ, 7 ವರ್ಷವಾಗಿದೆ, 10 ವರ್ಷವಾಗಿದೆ, ನಿನಗೆ ಮಾಡುದು ಸರಿನಾ? ಏನೂ ಹೇಳಲಿಲ್ಲ, ಏನೂ ಕೇಳಲಿಲ್ಲ. ಹೌದು ಸ್ವಾಮಿ, ಆಯ್ತು. ತನ್ನ ಮಗನನ್ನು ಅಂದೇ ಹೊತ್ತು ನಡೆದ, ಅಂದೇ ತನ್ನ ಮಗನನ್ನು ದೇವರಿಗೆ ಬಲಿ ಕೊಡಲು ಹೊರಟ. ಅದಕ್ಕಾಗಿ ಅವನನ್ನು ವಿಶ್ವಾಸದ ತಂದೆ ಎಂದು ಪ್ರಕಟಿಸಲ್ಪಟ್ಟಿತು. ದೇವರಿಗೆ ಪ್ರಿಯ ಪಾತ್ರನಲ್ಲಿ ಅವನಂತಾರೂ ಇರಲಿಲ್ಲ. ತಂದೆ ದೇವರ ಪ್ರೀತಿಯನ್ನ, ಆ ತಂದೆ ದೇವರಲ್ಲಿದ್ದಂತಹ ಪ್ರೀತಿಯನ್ನ ತನ್ನ ಒಬ್ಬನೇ ಏಕಮಾತ್ರ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವನ್ನ ಕೊಡಲು ಸಾಂಕೇತಿಕವಾಗಿ ದೇವರ ಅಬ್ರಹಾಮನನ್ನ ಇಟ್ಟರು. ಅಬ್ರಹಾಮನು ತನ್ನ ಸ್ವಂತ ಮಗನನ್ನು ದೇವರಿಗೆ ದಾರಿ ಎರಿಯಲು ಬಿಡಲಿಲ್ಲ, ದಾರಿ ಎರಿಯಲು ಹಿಂಜರಿಯಲಿಲ್ಲ. ಹಾಗೆಯೇ ಸರ್ವೇಶ್ವರ ಸ್ವಾಮಿ ಅಬ್ರಹಾಮನೇ ತನ್ನ ಮಗನನ್ನು ನನಗೆ ದಾರಿ ಎರಿಯಲು ಹಿಂಜರಿಯದೆ ಇರುವಾಗ ನನ್ನ ಪುತ್ರನನ್ನು ಈ ಲೋಕದ ಪಾಪ ಪರಿಹಾರಕ್ಕಾಗಿ ದಾರಿ ಎರಿಯಲು ಹೇಗೆ ತಾನು ಹಿಂಜರಿಯಲು ಸಾಧ್ಯ ಎಂಬುದಾಗಿ ತನ್ನ ಪ್ರಿಯ ಪುತ್ರನನ್ನೇ ಬಲಿಯಾಗಿ ಸಮರ್ಪಿಸಿದರು. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ದೈವ ಪ್ರೀತಿಯನ್ನು ಸವೆಯದೇ ಇರುವಾಗ ನಿನ್ನ ವಿಶ್ವಾಸವು ನಾಶವಾಗುತ್ತದೆ. 4ನೇದು, ನೀನು ಪಾಪಕ್ಕೆ ಗುಲಾಮನಾಗುವಾಗ ನಿನ್ನ ವಿಶ್ವಾಸವು ನಾಶವಾಗುತ್ತದೆ. ಯಾವಾಗ ಪಾಪಕ್ಕೆ ನಾವು ಗುಲಾಮರಾಗಿ ಹೋಗ್ತೇವೋ, ಪಾಪಕ್ಕೆ ದಾಸರಾಗಿ ಹೋಗ್ತೇವೋ, ಆ ಪಾಪವು ನಮ್ಮನ್ನು ಹೊಂಚು ಹಾಕಿ ನಮ್ಮನ್ನು ತನ್ನ ಬಲೆಗೆ ಸಿಕ್ಕಿಸಿಕೊಂಡಾಗ, ಆ ಪಾಪವು ತನಗೆ ನೀನಿಲ್ಲದೆ ನಾನಿಲ್ಲ ಎಂದು ಹೇಳುವಾಗ, ನಾನು ಆ ಪಾಪವನ್ನು ನೋಡಿ ಹೇಳುತ್ತೇನೆ, ನೀನಿಲ್ಲದೆ ನಾನಿಲ್ಲ, ಹೌದು ನನಗೆ ನೀನು ಬೇಕು ಎಂದು ಆ ಪಾಪಕ್ಕೆ, ಪಾಪ ಜೀವಿತಕ್ಕೆ ಬೆಸೆದು ಹೋಗುವಾಗ ನಿನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಹೌದು ನನ್ನ ಸಹೋದರ ಸಹೋದರಿ, ನಮ್ಮ ವಿಶ್ವಾಸ ನಾಶವಾಗಲು ನಾವೇ ಕಾರಣರಾಗುತ್ತೇವೆ. 5ನೇದಾಗಿ ನಾವು ನೋಡುವುದಾದರೆ, ನಾವು ದುಶ್ಚಟಗಳಿಗೆ ಬಲಿಯಾಗುವಾಗ ನಮ್ಮ ವಿಶ್ವಾಸವು ನಾಶವಾಗುತ್ತದೆ. ನೋಡಿ, ಗಾಂಜಾ ಹೊಡೆಯೋರು, ಅಬೀಮ್, ಬ್ರೌನ್ ಶುಗರ್, ಹೆರಾಯಿನ್, ಎಂಡ, ಕುಡಿತ ಅಥವಾ ಮಾದಕ ದ್ರವ್ಯಗಳು, ಇವೆಲ್ಲವುಗಳು ಕುಡಿದು ಬರುವಾಗ ಅವನ ಆ ಕುಡಿತದಲ್ಲಿಯೇ ತಲ್ಲೀನರಾಗಿ ಹೋಗ್ತಾರೆ. ಅವರಿಗೆ ಬೆಳಗಾಗುವಾಗಲೇ ಚಿಂತೆ ಕುಡಿಯಬೇಕೆಂದು, ಕೆಲಸ ಮಾಡುವಾಗಲೇ ಚಿಂತೆ ಕುಡಿಯಬೇಕೆಂದು, ಸಂಜೆ ಆಗುವಾಗಲೇ ಚಿಂತೆ ಕುಡಿಯಬೇಕೆಂದು, ಬೆಳಗಾಗುವಾಗಲೇ ರಾತ್ರಿ ಕುಡಿಯುವ ಚಿಂತೆ. ದೇಹಕ್ಕೆ ಬೇಕಾಗುವಂತ ಸುಖ ಪ್ರಾಪಂಚಿಕವಾಗಿ ದುಶ್ಚಟದ ಮೂಲಕವಾಗಿ ಸಿಗುವಾಗ ಅವನಿಗೆ ದೇವರು ತನ್ನ ದುಶ್ಚಟವೇ. ಅವನಿಗೆ ಬೇಕಾದದ್ದು ಸಿಗಲಿಲ್ಲ ಎಂಬುದಾದರೆ ಅವನು ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತಾನೆ, ಸತ್ತು ಹೋಗುತ್ತಾನೆ. ಅವನ ದೇಹದಲ್ಲಿ ಆ ದುಶ್ಚಟದ ಪರಿಣಾಮವಾಗಿ ಅವನು ಏನೂ ಬೇಡದೆ ನಿರಾಶ್ರಿತನಾಗಿ, ಹುಚ್ಚನಾಗಿ, ಅಲೆಮಾರಿಯಾಗಿ ಅವನು ರಸ್ತೆಗಳಲ್ಲಿ ಬಿದ್ದು ಹೋಗುತ್ತಾನೆ. ಏನು ಮಾಡಲು ಸಹ ಅವನು ಹಿಂಜರಿಯುವುದಿಲ್ಲ, ಎಂತಹ ದ್ರೋಹ ಮಾಡಲು, ಕೊಲೆ ಮಾಡಲು ಹಿಂಜರಿಯುವುದಿಲ್ಲ, ಯಾಕಂದರೆ ಆ ದುಶ್ಚಟಗಳಿಗೆ ಬಲಿಯಾದ ಕಾರಣ. ಇನ್ನು ಕೆಲವು ನೋಡ್ತೀವಿ, ಮ್ಯಾಚ್ ಫಿಕ್ಸಿಂಗ್, ಹೌದಲ್ಲ, ಜೂಜಾಟ. ಇವತ್ತು ನಮ್ಮ ಮೊಬೈಲ್ಗಳಲ್ಲಿ ನೋಡ್ತೇವೆ, ಏನು ರಮ್ಮಿ ಹಾಗೂ ಇಸ್ಪೀಟ್ ಆಟಗಳು, ಎಷ್ಟೆಷ್ಟೋ ಆಟಗಳನ್ನು ನಾವು ನೋಡುತ್ತೇವೆ. ಆ ದುಶ್ಚಟಗಳಿಗೆ ಅವರು ಬಲಿಯಾಗುವಾಗ ಅವರ ಹಣ ಹೂಡಿಕೆ ಮಾಡಲು ಸಾಲಿ ಪ್ರಾರ್ಥಿಸ್ತಾರೆ, ನನಗೆ ಹಣ ಬರಬೇಕು. ಹಣ ಹೂಡಿಕೆ ಮಾಡಿ ದುಶ್ಚಟಕ್ಕೆ ಹೋಗ್ಲಿಕ್ಕೆ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ. ಅವರಿಗೆ ಸಿಕ್ಕದೇ ಇರುವಾಗ ಅಲ್ಲಿಯೂ ಸಹ ದೇವರನ್ನ ಬಿಟ್ಟು ಬಿಟ್ಟರು. ಅದನ್ನ ಮಾರಿ ಇದನ್ನ ಬರೀ ಅದೇ ಅವರ ಜೀವನ. ಈ ದುಶ್ಚಟಗಳಿಗೆ ಮರಳಾಗುವಾಗ, ಅದನ್ನ ಬಿಟ್ಟು ಹಿಂದೆ ಬಾರದೇ ಇರುವಾಗ ಅವರಿರುವುದೆಲ್ಲವನ್ನ ಕಳೆದುಕೊಳ್ಳುತ್ತಾ ದಟ್ಟ ದಾರಿದ್ರ್ಯಕ್ಕೆ ಹೋಗುತ್ತಾ ಸಾಲಗಾರರಾಗಿ, ಕುಟುಂಬ ಜೀವಿತದಲ್ಲಿ ಯಾವ ಸ್ಥಾನಮಾನಗಳಿಲ್ಲದೆ
ಕುಗ್ಗಿ ಕುಸಿದು ಅದುಶ್ಚಟಗಳಲ್ಲಿ ಬಿದ್ದು ಹೋಗುವಾಗ ಅವರ ವಿಶ್ವಾಸವು ನಾಶವಾಗಿ ಹೋಗುತ್ತದೆ. ನಿನ್ನ ಮತ್ತು ನನ್ನ ವಿಶ್ವಾಸವು ನಾಶವಾಗಿ ಹೋಗುತ್ತದೆ. ಪ್ರೀಸಲು ಪ್ರೀಸಲು ಪ್ರೀಸಲು. ಆರನೆಯದಾಗಿ ನಾವು ನೋಡುವಾಗ, ದೇವರ ವಾಕ್ಯಕ್ಕೆ ಕಿವಿಗೊಡದೇ ಇರುವಾಗ ನಿನ್ನ ವಿಶ್ವಾಸವು ನನ್ನ ವಿಶ್ವಾಸವು ಕುಸಿದು ಹೋಗುತ್ತದೆ. ದೇವರ ವಾಕ್ಯಕ್ಕೆ ಕಿವಿಗೊಡುವುದೆಂದ್ರೆ, ಅಯ್ಯೋ ಬ್ರದರ್, ನಾನು ದಿನಾ ಒಡಬ್ಗಾಟ್ ಕೇಳ್ತೇನೆ ಬ್ರದರ್, ನಾನು ದಿನಾ ಧ್ಯಾನ ಕೇಳ್ತೇನೆ ಬ್ರದರ್, ನಾನು ಪ್ರತಿ ವಾರ ಧ್ಯಾನಕ್ಕೆ ಹೋಗ್ತೇನೆ ಬ್ರದರ್, ನಾನು ದಿನಾ ಬಲಿ ಪೂಜೆಗೆ ಹೋಗ್ತೇನೆ ಬ್ರದರ್, ದಿನಾ ನಾನು ಪ್ರಾರ್ಥಿಸ್ತೇನೆ. ಅಫ್ಕೋರ್ಸ್ ನೀ ಇದೆಲ್ಲ ಮಾಡ್ತಾ ಇದೀಯಾ, ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇಲ್ಲ. ಎಷ್ಟೋ ಜನರ ಮೂಢನಂಬಿಕೆ ಇದು. ನಾನೆಲ್ಲ ಮಾಡ್ತಾ ಇದ್ದೇನೆ, ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇಲ್ಲ. ನೀನು ಯಾಜಕನಾಗಿರ್ಬೋದು, ಪಾಸ್ಟರ್ ಆಗಿರ್ಬೋದು, ಸಭಾಪಾಲಕನಾಗಿರ್ಬೋದು, ಮಿಷನರಿ ಆಗಿರ್ಬೋದು, ವರದಾನಗಳನ್ನು ಪಡೆದುಕೊಂಡಿರ್ಬೋದು, ದಿನ ಪ್ರಾರ್ಥಿಸುವ ಮಧ್ಯಸ್ಥ ಪ್ರಾರ್ಥನಾ ತಂಡದಲ್ಲಿರ್ಬೋದು, ಧ್ಯಾನ ಮಂದಿರದಲ್ಲಾಗಿರ್ಬೋದು, ಪವರ್ಫುಲ್ ಪ್ರೀಚರ್ ಆಗಿರ್ಬೋದು, ನೀನು ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇಲ್ಲ. ಯು ಆರ್ ನಾಟ್ ಲಿಸನ್ ದ ವರ್ಡ್ ಆಫ್ ಗಾಡ್. ಬರೀ ನೀನು ಶಬ್ದವನ್ನು ಕೇಳುತ್ತಾ ಇದೀಯ ಅಷ್ಟೇ. Only you are listening, only sound you only listening. That's all. That is not power, that is not fire, that is not faith. ಅದು ವಿಶ್ವಾಸವಲ್ಲ, ಶಕ್ತಿಯಲ್ಲ. ದೇವರ ವಾಕ್ಯಕ್ಕೆ ನೀನು ಕಿವಿಗೊಡುತ್ತಾ ಇಲ್ಲ. ನೀನು ಯಾವಾಗ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತೀಯೋ ನಿನ್ನ ಜೀವನ ಬದಲಾವಣೆಯಾಗುತ್ತದೆ, ನಿನ್ನ ಮಾತು ಬದಲಾವಣೆಯಾಗುತ್ತದೆ, ನಿನ್ನ ಚಿಂತೆ ಬದಲಾವಣೆಯಾಗುತ್ತದೆ, ನಿನ್ನ ಸ್ವಭಾವ ಬದಲಾವಣೆಯಾಗುತ್ತದೆ, ನಿನ್ನ ದುಶ್ಚಟಗಳ ಬದಲಾವಣೆಯಾಗುತ್ತದೆ, ದೈವ ಪ್ರೀತಿ ನಿನ್ನಲ್ಲಿ ಉಲ್ಪಣವಾಗುತ್ತದೆ, ದೈವ ಭಯ ನಿನ್ನಲ್ಲಿ ಉಲ್ಪಣವಾಗುತ್ತದೆ, ನಿನ್ನ ಪಾಪದ ಅರಿವು ನಿನಗೆ ಉಂಟಾಗುತ್ತದೆ. ದೇವರ ವಾಕ್ಯಕ್ಕೆ ಕಿವಿಗೊಡುವಾಗ ನಾನ್ ಕೇಳ್ತೇನೆ, ಈ ಬೆಳಗಿನಿಂದ ಸಂಜೆ ತನಕ 365 ದಿನ ಆ ಬ್ರದರು, ಈ ಬ್ರದರು, ಆ ಫಾದರು, ಈ ಫಾದರು, ಈ ಪಾಸ್ಟರು, ಆ ಸಭಾ ಪಾಲಕರು, ಅದು ಪವರ್ಫುಲ್, ಇದು. ಇಷ್ಟೂ ಕಾಲಗಳಿಂದ ನೀನು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀಯ. ನೀನು ಬದಲಾವಣೆಯಾಗಿದ್ದೀಯಾ? ನಿನ್ನ ಜೀವನ, ನಿನ್ನ ಮಾತು, ನಿನ್ನ ಚಿಂತೆ, ನಿನ್ನಲ್ಲಿರುವ ದುಶ್ಚಟಗಳು ಬದಲಾವಣೆಯಾಗಿದೆಯಾ? ಆಗಿಲ್ಲ. ಆದರೆ ನೀನು ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇಲ್ಲ. ಸೈತಾನಲ್ಲಿ ಮರಳು ಮಾಡ್ತಾ ಇದ್ದೇನೆ, ಈ ಪ್ರಾರ್ಥಿಸ್ತಾ ಇದೆಯಾ? ಆದರೆ ನಿಲ್ಲಿರುವಂತ ಕುತಂತ್ರ ಹೋಗ್ತಾ ಇಲ್ಲ, ಕುಯುಕ್ತಿ ಹೋಗ್ತಾ ಇಲ್ಲ, ಸಂಶಯ ಹೋಗ್ತಾ ಇಲ್ಲ, ಕೆಟ್ಟದ್ದು ದೂಷಣೆಗಳು ಹೋಗ್ತಾ ಇಲ್ಲ, ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳೋದು ಹೋಗ್ತಾ ಇಲ್ಲ, ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳೋದು ಹೋಗ್ತಾ ಇಲ್ಲ, ನಿನ್ನಲ್ಲಿರುವಂತಹ ಸುಡುಕುಗಳು ಹೋಗ್ತಾ ಇಲ್ಲ, ಕಚ್ಚಾಟ ಕಿತ್ತಾಟಗಳು ಹೋಗ್ತಾ ಇಲ್ಲ, ಆಸ್ತಿಯ ಮೇಲೆ ವ್ಯಾಮೋಹ ಹೋಗ್ತಾ ಇಲ್ಲ. ಹೇಗೆ ನೀನು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀಯ ಎಂದು ಹೇಳಲು ಸಾಧ್ಯ? ಹೌ ಡೇರ್ ಯು ಸೇ ದಟ್ ವರ್ಡ್? ನಟನೆ ನಟನೆ ನಟನೆ. ಜನರ ಮುಂದೆ ಕೇಳುತ್ತೇನೆ, ಜನರ ಮುಂದೆ ಸಾರುತ್ತೇನೆ, ಜನರ ಮುಂದೆ ಅದಾವುದೂ ಇಲ್ಲ. ನೀನು ಯಾವ ಚಾನೆಲ್ ಮಾಡಿದಿರ್ಬೋದು, ಯಾವ ಯೂಟ್ಯೂಬ್ ಇರ್ಬೋದು, ಯಾವ ಫೇಸ್ಬುಕ್ ಇರ್ಬೋದು, ಯಾವ ಧ್ಯಾನ ಮಂದಿರವಿರ್ಬೋದು, ಯಾವ ಊರಿನಲ್ಲಿ ಯಾವ ಶುಭ ಸಂದೇಶ ಸಾರಬಹುದು, ಸಾರುವವನಾಗಿರುವ ನೀನೇ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ಇಲ್ಲ. ಹಣಕ್ಕಾಗಿ, ಹೆಣ್ಣಿಗಾಗಿ, ಮೋಹಕ್ಕಾಗಿ, ದುರಾಸೆಗಾಗಿ, ಕಟ್ಟಿಕೊಳ್ಳುವುದಕ್ಕಾಗಿ, ಜೀವಿಸುವುದಕ್ಕಾಗಿ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಮಾಡಿಕೊಳ್ಳುವುದಕ್ಕಾಗಿ ನೀನು ಜೀವಿಸುತ್ತಾ ಇದ್ದೀಯಾ? ಎಸ್ ಆರ್ ನೋ ಹೇಳಿ. ಅಲ್ಲ, ಸತ್ಯವೋ ಸುಳ್ಳು? ಈ ಸ್ವರ್ಗೀಯ ಮನ್ನದ ಮೂಲಕವಾಗಿ ಸಂದೇಶವನ್ನು ಧ್ಯಾನಿಸ್ತಾ ಇದ್ದೀರಿ. ಸತ್ಯವೋ ಸುಳ್ಳು? ಬ್ರದರ್ ಬಾಲರಾಜಮ್ಮು, ಸತ್ಯವೋ ಸುಳ್ಳು? ಶೊಕೀಮ್, ಸತ್ಯನೋ ಸುಳ್ಳು? ಜೋಸೆಫ್, ಸತ್ಯನೋ ಸುಳ್ಳು? ಕೆಲವರು ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳಲೇಬೇಕಾದ ನೀನು ಧರ್ಮಾಧ್ಯಕ್ಷನಾಗಿರ್ಬೋದು, ಪೋಪ್ ಫ್ರಾನ್ಸಿಸ್ ಆಗಿರ್ಬೋದು, ಒಪ್ಪಿಕೊಳ್ಳಲೇಬೇಕು. ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾ ಇಲ್ಲ, ಬರೀ ದೇವರ ವಾಕ್ಯವನ್ನ ಕೇಳ್ತೇವೆ. ಈ ಕಿವಿಯಿಂದ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡ್ತಾ ಇದೀವಿ ಅಷ್ಟನ್ನೇ. ನಿನ್ನ ವಿಶ್ವಾಸ ನಾಶವಾಗುತ್ತದೆ, ನಿನ್ನ ವಿಶ್ವಾಸದ ದೃಢತೆ ಇರುವುದಿಲ್ಲ. ಇದು ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ, ನನ್ನ ಜೀವಂತ ಅನುಭವದಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೇನೆ, ಹಾಗೂ ಹಲವಾರು ಜನರ ಅನುಭವಗಳಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೇನೆ. ನೀವು ಸಹ ಇದರ ಅನುಭವಗಳನ್ನು ಪಡೆದುಕೊಂಡಿರುತ್ತೀರಿ. ನೀನು ಮತ್ತೊಬ್ಬನನ್ನು ನೋಡುವಾಗ, ಮತ್ತೊಬ್ಬನನ್ನು ಕುರಿತು ಮಾತನಾಡುವಾಗ, ಮತ್ತೊಬ್ಬನನ್ನು ನಿರಾಕರಿಸುವಾಗ ತಿಳಿದುಕೋ, ನೀನು ವಿಶ್ವಾಸದಲ್ಲಿ ದೃಢವಿರುವವನಲ್ಲ. ಪ್ರೈಸ್ ದಿ ಲಾರ್ಡ್. ಹೌದು,
ನಿನ್ನ ವಿಶ್ವಾಸವು ನಾಶವಾಗುವುದು ಯಾವಾಗ? ಈ ಸಂದರ್ಭಗಳೆಲ್ಲ ನೋಡಿ, ದೇವರ ವಾಕ್ಯಕ್ಕೆ ಕಿವಿಗೊಡದೇ ಇರುವಾಗ. ಎಷ್ಟೋ ಜನ ನೋಡಿ, ಎಷ್ಟೋ ಧ್ಯಾನಗಳನ್ನ ಯೂಟ್ಯೂಬ್ ಅಲ್ಲಿ ಅದರಲ್ಲಿ ಕೇಳ್ತಾನೆ ಇರ್ತಾರೆ. ಜೀವನದಲ್ಲಿ ಬದಲಾವಣೆ ಇರುವುದೇ ಇಲ್ಲ. ಬರೀ ದೂಷಣೆ, ನಿಂದನೆ. ಅವರು ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು, ಅವರು ಅದು ಮಾಡಿದ್ರು, ಇದು ಮಾಡಿದ್ರು, ಇದೇ ಅವರ ಬಾಯಿಯಲ್ಲಿ. ಕಾರಣ, ಅವರು ದೇವರ ವಾಕ್ಯವನ್ನ ಕೇಳಿ ಅದನ್ನು ತಮ್ಮ ಹೃದಯದಲ್ಲಿ ಇರಿಸಿಕೊಳ್ಳಲಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ಸಂತ ಪೌಲರು ಹೇಳ್ತಾರೆ, ದೇವರ ವಾಕ್ಯವನ್ನು ಆಲಿಸಿದ ಮಾತ್ರಕ್ಕೆ ಯಾರು ಸ್ವರ್ಗ ರಾಜ್ಯವನ್ನು ಸೇರುವುದಿಲ್ಲ. ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದನ್ನು ಪಾಲಿಸುವಾಗ ಮಾತ್ರ ಸ್ವರ್ಗ ರಾಜ್ಯಕ್ಕೆ ಹೋಗಲು ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ತುಂಬಾ ಆಳವಾಗಿ ಚಿಂತಿಸಬೇಕು. ಏಳನೆಯದಾಗಿ, ನಿನ್ನ ವಿಶ್ವಾಸವು ನಾಶವಾಗಲಿ ಏನು ಕಾರಣ? ಏಳನೆಯದಾಗಿ ನೀನು ಬೇಡವಾದವುಗಳನ್ನು ಚಿಂತಿಸುವಾಗ ನಿನ್ನ ವಿಶ್ವಾಸ ನಾಶವಾಗಿ ಹೋಗ್ತದೆ. ಬೇಡವಾದವುಗಳನ್ನು ಚಿಂತಿಸುವಾಗ, ಲೋಕದ ಸೆಳೆತವನ್ನ ಕುರಿತು ನೀನು ಚಿಂತಿಸುವಾಗ ನಿನ್ನ ವಿಶ್ವಾಸ, ನನ್ನ ವಿಶ್ವಾಸ ನಾಶವಾಗಿ ಹೋಗ್ತದೆ. ನೋಡಿ, ಇವತ್ತು ಜಗತ್ತಿನಲ್ಲಿ ನೋಡಿ, ಎಂತಹ ಪ್ರಬೋಧಕರುಗಳು, ಎಂತಹ ಪವರ್ಫುಲ್ ಎಂದು ಹೇಳುವವರು, ಪಾಸ್ಟರ್ಸ್, ಯಾಚಕರುಗಳು, ಧರ್ಮಾಧ್ಯಕ್ಷರುಗಳು, ಎಂತಂಥವರು ಪ್ರಾರ್ಥಿಸುವವರು, ಸಭೆಗಳನ್ನು ಕಟ್ಟಿಕೊಂಡಿರುವರು, ಎಷ್ಟೋ ಜನ ನೋಡಿ ಬೇಡವಾದಗಳನ್ನು ಆಲೋಚನೆ ಮಾಡುವಂತ ಸಂದರ್ಭಗಳು ಬಂದುಬಿಟ್ರೆ ಸೈತಾನ ಅವರನ್ನು ಕೊಳ್ಳೆ ಹೊಡೆದು ಬಿಟ್ರೆ ಬೇರೆ ಯಾವುದು ಬೇಕಾಗಿಲ್ಲ. ಒಂದು ಕೈಲಿ ಒಂದು ಮೊಬೈಲ್ ಇದ್ರೆ ಸಾಕು. ಒಂದು ಸಾರಿ ಸ್ಕ್ರೋಲ್ ಮಾಡಲಿಕ್ಕೆ ಕುತ್ಕೊಂಡು ಹಾಗೆ ನೋಡಿ ಹೋಗ್ತಾ ಇರ್ಬೇಕಾದ್ರೆ ಒಮ್ಮೆ ಕಣ್ಣಿನಲ್ಲಿ ಕೆಟ್ಟದ್ದು ಬರ್ತದೆ, ಡಿಲೀಟ್ ಮಾಡಿಬಿಡ್ತೇವೆ. ಎರಡನೇ ಸಾರಿ ಬರ್ತದೆ, ಸ್ವಲ್ಪ ಆಕರ್ಷಣೆ ಆಗ್ತದೆ. ಮೂರನೇ ಸಾರಿ ಎಂತ ನೋಡುವ ಒಂದು ಸಾರಿ ಎಂಬುದಾಗಿ ಬರುತ್ತದೆ. ಒಮ್ಮೆ ಹೀಗೆ ಯೂಟ್ಯೂಬ್, ಫೇಸ್ಬುಕ್ ವಿಡಿಯೋಸ್ನ ಹೀಗೆ ಸ್ಕ್ರೋಲ್ ಮಾಡಿ ಪ್ರಾರಂಭಿಸಿದರೆ ಅದು ಪ್ರಾರಂಭವಾಗುತ್ತದೆ ಅಷ್ಟೇ ಹೊರತು ಮುಕ್ತಾಯ ಆಗುವುದೇ ಇಲ್ಲ. ಅದೇ ಆಲೋಚನೆ. ನೋಡುವ, ಮೊಬೈಲ್ ತೆಗೆದ ತಕ್ಷಣ ಯೂಟ್ಯೂಬ್ ಹೋಗೋಣ, ಫೇಸ್ಬುಕ್ ಹೋಗೋಣ. ಪ್ರಿಯ, ಸತ್ಯ ಹೇಳ್ತೇನೆ, ಒಂದು ವಿಷಯ ಸತ್ಯ ಹೇಳ್ತೇನೆ. ನನಗೀಗ 54 ವರ್ಷ ಪ್ರಾಯ. ಕಳೆದ ವರ್ಷದ ತನಕ ಸತ್ಯ ಹೇಳ್ತೇನೆ, ಕಳೆದ ವರ್ಷದ ತನಕ ಸತ್ಯ ಹೇಳ್ತೇನೆ, ಕಳೆದ ವರ್ಷ ತನಕ ನನಗೆ ಈ ಮೊಬೈಲ್ನಲ್ಲಿ ಈ ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಅಲ್ಲಾಗಲಿ, ಯಾವ್ದಾದ್ರು ಶಾರ್ಟ್ಸ್ ಏನೋ ಬರ್ತಲ್ಲ, ಈಗ ಸ್ಕ್ರೋಲ್ ಮಾಡಿ ನೋಡ್ತೀವಲ್ಲ, ಹೋದ ವರ್ಷದ ತನಕ ನನಗೆ ಗೊತ್ತಿರಲಿಲ್ಲ. ಹೋದ ವರ್ಷದ ತನಕ ನನಗೆ ಈ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸ್ಕ್ರೋಲ್ ಮಾಡಿ ಈ ವಿಡಿಯೋ ನೋಡುದು, ಅದರಲ್ಲಿ ಇಂತಿಂತ ಒಂದು ಇಂತಿಂತದ್ದು ಬರ್ತದೆ ಎಂಬುದಾಗಿ ನನಗೆ ಗೊತ್ತೇ ಇರಲಿಲ್ಲ ಪ್ರಿಯರೇ, ಗೊತ್ತೇ ಇರಲಿಲ್ಲ. ಈಗಾಗ ನನಗೆ ಈಗ ಅರಿವಾಗ್ತಾ ಇದೆ. ನಾನು ಸಹ ಕೆಲವು ದಿನ ಅದಕ್ಕೆ ಚಿಂತೆ ಕೊಟ್ಟದ್ದುಂಟು. ಆ ಸಮಯದಲ್ಲಿ ನನ್ನ ಪ್ರಾರ್ಥನಾ ಸಮಯಗಳು ಕಳೆದು ಹೋದುದುಂಟು, ನನ್ನ ದೇವರೊಂದಿಗಿರುವಂತಹ ಸಂಬಂಧ ಕಳೆದು ಹೋದುದುಂಟು, ನನ್ನ ದೇವರಿಗಿರುವಂತಹ ಪ್ರೀತಿಯನ್ನು ಮರೆತು ಹೋಗಲು ಸಾಧ್ಯತೆ ಆಗಿದ್ದುಂಟು. ಅರಿವಾಯಿತು ನನಗೆ, ಅಯ್ಯಯ್ಯೋ, ಎಷ್ಟು ಜನ ಇದರ ಮೂಲಕವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ, ಎಷ್ಟು ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ, ಎಷ್ಟು ಆತ್ಮಗಳು ನಾಶವಾಗಿದೆ, ಅಷ್ಟು ಮನರಂಜನೆ ಆಕರ್ಷಣೆಗಳಿಗೆ ಒಳಗಾಗುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಒಳಿತು ಇದೆ, ಕೆಡುಕು ಇದೆ, ಒಳಿತು ಇದೆ, ಕೆಡುಕು ಇದೆ. ಹೌದು, ಆದರೆ ಒಳಿತಿಗಿಂತ ಕೆಡುಕನ್ನು ನೋಡುವವರು, ಕೆಡುಕಿಗೆ ಆಕರ್ಷಣೆಯಾಗುವವರು, ಬೇಡವಾದವುಗಳನ್ನು ಆಲೋಚಿಸಲು ಕಾರಣವಾದವುಗಳಲ್ಲಿ ಇದನ್ನ ನೋಡಿ ಏನಾಗುತ್ತದೆ, ರಸ್ತೆಯಲ್ಲಿ ತಲೆ ಎತ್ತಲ್ಪಡುತ್ತದೆ. ಒಂದು ಸುಂದರವಾದ ಒಂದು ಹುಡುಗಿ, ಒಬ್ಬ ಹುಡುಗ ಆ ಕಡೆಯಿಂದ ಬರ್ತಾನೆ ಎಂಬುದಾದರೆ ಅವನ ಈ ಮೊಬೈಲ್ ಅಲ್ಲಿ ನೋಡಿದ್ದು ಅಲ್ಲಿ ನೋಡ್ಲಿಕ್ಕೆ ಮನಸ್ಸು ಬರಲಿಕ್ಕೆ ಪ್ರಾರಂಭವಾಗ್ತದೆ, ಅಲ್ಲಿ ನೋಡಿದ್ದು ನೇರವಾಗಿ ನೋಡ್ಲಿಕ್ಕೆ ಪ್ರಾರಂಭವಾಗ್ತದೆ. ಅಲ್ಲಿ ನಿನ್ನ ವಿಶ್ವಾಸ ಕುಸಿಯುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ವಿಶ್ವಾಸ ಕುಸಿಯಲು, ನಿನ್ನ ವಿಶ್ವಾಸ ನಾಶವಾಗಲು ಕಾರಣ ಯಾವಾಗ? ಇವುಗಳೇ. ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ? ಬಿಸಾಕು ನಿನ್ನ ಕೈಲಿರುವಂತಹ ಮೊಬೈಲ್ನ. ಬೇಕಾದ್ರೆ ಮಾತ್ರ ಉಪಯೋಗಿಸು, ಬೇಕಾದ್ರೆ ಮಾತ್ರ ಉಪಯೋಗಿಸು. ಇಲ್ಲದಿದ್ದರೆ ನಿನ್ನ ಕೈಯಲ್ಲಿ
ಆ ಪಾಪದ ಪೆಟ್ಟಿಗೆಯನ್ನು ಇಟ್ಟುಕೊಳ್ಳಬೇಡ. ಹೀಗೆ 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 ನೋಡಿ 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 ಹೋಗೋಣ. ಗಂಟೆಗಳು ಹಾಗೆಯೇ ಮಾಯವಾಗಿ ಹೋಗುತ್ತದೆ. ನಿನ್ನ ಮುಂದೆ ಇರುವ ಗಂಟೆಗಳು ಮಾಯವಾಗಿ ಹೋಗುತ್ತದೆ. ಸಮಯ ಹೇಗೆ ಹೋಯಿತು ಎಂದು ಗೊತ್ತಾಗುದಿಲ್ಲ. ಆದರೆ ಅದೇ ದೇವರ ಮುಂದೆ ನೀನು ಕುಳಿತುಕೊಳ್ಳುತ್ತೀಯ ಎಂಬುದಾದ್ರೆ, ಅಯ್ಯೋ ಇನ್ನು ಸಮಯವಾಗಲಿಲ್ಲವಲ್ಲ, ಇನ್ನು ಆರಾಧನೆ ಮುಗಿಲಿಲ್ಲವಲ್ಲ, ಇನ್ನು ಬಲಿಪೂಜೆ ಮುಗಿಲಿಲ್ಲವಲ್ಲ, ಅಯ್ಯೋ ಪ್ರಾರ್ಥನೆ ಮಾಡಬೇಕಲ್ಲ, ಅಲ್ಲಿಯೂ ಸಹ ತಲೆಯಲ್ಲಿ ಓಡುತ್ತಾ ಇರುತ್ತದೆ. ನಿನ್ನ ಆಲೋಚನೆಗಳ ಕಾರಣ ನಿನ್ನ ವಿಶ್ವಾಸವು ನಾಶವಾಗುತ್ತದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಎಂಟನೆಯದಾಗಿ ನಿನ್ನ ವಿಶ್ವಾಸ ನಾಶವಾಗಲು ಕಾರಣ ಅನೇಕ ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಳ್ಳುವುದರಿಂದ. ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಂಡು ಲೈಂಗಿಕ ಕಾರ್ಯಕ್ಕಾಗಿ ಮಾತ್ರವೇ ಹಲವಾರು ಸ್ತ್ರೀ ಪುರುಷರನ್ನ ತನ್ನ ಸ್ವಂತವಾಗಿಸಿಕೊಂಡು ಅದರಲ್ಲಿಯೇ ಬೆರೆತು ಅದರ ಚಿಂತನೆಯಲ್ಲಿಯೇ ಕುಳಿತು ಕೇವಲ ಸೆಕ್ಸ್ಗಾಗಿ, ದೈಹಿಕ ಸುಖ ಭೋಗಕ್ಕಾಗಿ ಮಾತ್ರ ನಿನ್ನ ಮನಸ್ಸು ಕೇಂದ್ರೀಕೃತವಾಗುವಾಗ ನಿನ್ನ ವಿಶ್ವಾಸ ನಾಶವಾಗುತ್ತದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಎಷ್ಟು ಜನರಿಗೆ ಇದು ಅರ್ಥವಾಗ್ತಾ ಇದೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮಗುವಿಗೆ ಹೇಳುವಾಗೆ ಪವಿತ್ರಾತ್ಮರು ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಬೋಧಕರಾಗಿರೋರು ಕೇಳ್ತಾ ಇರಬಹುದು, ಯಾಜಕರಾಗಿರೋರು ಕೇಳ್ತಾ ಇರಬಹುದು, ವಿಶ್ವಾಸಿಗಳಾಗಿ ಕೇಳ್ತಾ ಇರಬಹುದು, ದಿನಪ್ರತಿ ಪ್ರಾರ್ಥಿಸುವವರು ಕೇಳಬಹುದು, ವರದಾನಗಳನ್ನು ಪಡೆದವರು ಕೇಳಬಹುದು, ಯಾರೇ ಕೇಳಬಹುದು. ಪ್ರತಿಯೊಬ್ಬರಿಗೂ ಅನ್ವಯವಾಗುವ ಸಂದೇಶವಾಗಿದೆ ಈ ಸಂದೇಶ. ನಿಜವಾಗಿಯೂ ನೀವು ಈ ಸ್ವರ್ಗೀಯವನ್ನ ಈ ಶುಶ್ರೂಷೆಗಳನ್ನು ನೀವು ಕೇಳಿದ್ದೆ ಆದರೆ ನಿಮ್ಮ ಹೃದಯವು ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಅದು ನಿಮ್ಮ ಹೃದಯದಲ್ಲಿ ನುಸುಳಿದೆ ಆದರೆ ನಿನ್ನ ವಿಶ್ವಾಸವು ಅಬ್ರಹಾಮನಂತೆ ದೃಢ ಹೊಂದುವುದು, ಮೋಶೆಯಂತೆ ದೃಢ ಹೊಂದುವುದು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಅಕ್ರಮ ಸಂಬಂಧಗಳು ಹೆಚ್ಚುವಾಗ, ಅಕ್ರಮ ಸಂಬಂಧಗಳಲ್ಲಿ ನೀನು ನಿನ್ನ ದೇವರನ್ನ ಮರೆತು ಬಿಡುವಾಗ, ಮರೆತು ಬಿಡುವಂತೆ ಮಾಡುತ್ತದೆ. ನೀನು ಕುಳಿತರೂ ಅದೇ ಆಲೋಚನೆ, ಮಲಗಿದರೂ ಅದೇ ಆಲೋಚನೆ, ಎದ್ದರೂ ಅದೇ ಆಲೋಚನೆ, ಪ್ರಾರ್ಥನೆ ಮಾಡುವಾಗಲೂ ಅದೇ ಆಲೋಚನೆ. ಕಾರಣ ಅದು ನಿನ್ನ ದೇಹವನ್ನ ಕಟ್ಟಿ ಹಾಕಿದೆ. ಅದು ನಿನ್ನ ದೇಹವನ್ನ ಕಟ್ಟಿ ಹಾಕುತ್ತದೆ, ನಿನ್ನ ಮನಸ್ಸನ್ನು ಕಟ್ಟಿ ಹಾಕುತ್ತದೆ, ನಿನ್ನನ್ನು ಬಲಹೀನನಾಗಿ ಮಾರ್ಪಡಿಸುತ್ತದೆ. ಅವಳಿಲ್ಲದೆ ನಾನಿಲ್ಲ, ಅವನಿಲ್ಲದೆ ನಾನಿಲ್ಲ, ದೇವರಿಲ್ಲದೆ ನಾನಿಲ್ಲ ಎಂಬುದು ಹೋಗಿಬಿಡುತ್ತದೆ. ದೇವರು ನನ್ನನ್ನು ನೋಡುತ್ತಿದ್ದಾರೆ ಎಂಬುದು ಹೋಗಿಬಿಡುತ್ತದೆ. ಅನೇಕ ಜನರ ಅಕ್ರಮ ಸಂಬಂಧಗಳ ಕಾರಣ, ಅದು ಅಕ್ರಮ ಸಂಬಂಧದಲ್ಲಿ ದಿನವೂ ರುಚಿಸುವ ಕಾರಣ, ದೇವರಿಗಿಂತ ಹೆಚ್ಚಾಗಿ ಒಂದು ದೇಹದ ಮಾಂಸವೇ ನಿನಗೆ ಶ್ರೇಷ್ಠವಾಗಿ ಹೋಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ದೇವರಿಗಿಂತ ಹೆಚ್ಚಾಗಿ ಒಂದು ದೇಹದ ಮಾಂಸವೇ ಪ್ರಧಾನವಾಗಿ ಹೋಗುತ್ತದೆ. ಇದರಿಂದ ನಿನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಯೋಚಿಸಬೇಕು ಪ್ರಿಯರೇ, ನೀವು ಧ್ಯಾನಿಸುತ್ತಿರುವಂತಹ ಈ ಸ್ವರ್ಗೀಯವನ್ನ ನಿಮ್ಮ ದೈಹಿಕವಾದ ಜೀವನಕ್ಕೆ, ಆಧ್ಯಾತ್ಮಿಕವಾದ ಜೀವಿತಕ್ಕೆ, ನಿಮ್ಮ ವಿಶ್ವಾಸಭರಿತ ಕೌಟುಂಬಿಕ ಜೀವಿತಕ್ಕೆ ಒಂದು ಎನರ್ಜಿ ಆಗಿದೆ, ಶಕ್ತಿಯಾಗಿದೆ. ಇವುಗಳನ್ನು ನೀನು ಅರಿತುಕೊಳ್ಳುವುದಾದರೆ ನೀನು ಎಂದಿಗೂ ನಿನ್ನ ವಿಶ್ವಾಸವು ಕುಸಿಯಲು ಕಾರಣವಾಗುವುದಿಲ್ಲ. ಇಲ್ಲಿ ಸ್ಕ್ರೋಲ್ ಮಾಡಿ 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 ಅಕ್ರಮ ಸಂಬಂಧಗಳಿಂದ ಇದ್ದು ನೀನು ನಿನ್ನ ಒಡ ಹುಟ್ಟಿದವಳಂತೆ, ನಿನ್ನ ತಾಯಿಯಂತೆ, ನಿನ್ನ ಸಹೋದರಿಯಂತೆ, ರಸ್ತೆಯಲ್ಲಿ ನಿನ್ನ ಮಕ್ಕಳಂತೆ ಇರುವ ರಸ್ತೆಯಲ್ಲಿ ಯಾರನ್ನು ನೋಡುವಾಗಲೂ ಅವರ ದೇಹದ ಮೇಲೆ ಮಾತ್ರ ನಿನ್ನ ಕಣ್ಣುಗಳು ಚಲಿತವಾಗುತ್ತದೆ. ಅವರ ದೇಹದ ತುಣುಕುಗಳನ್ನು ನೋಡುವುದಕ್ಕಾಗಿ ಮಾತ್ರವೇ ನಿನ್ನ ಚಿಂತನೆಗಳು ಆಕರ್ಷಣೆಯಾಗುತ್ತದೆ. ನೋಡಿದವರೆಲ್ಲರನ್ನ ಆಕರ್ಷಣೀಯವಾಗಿ ತನ್ನ ದೇಹದ ಸುಖದೊಂದಿಗೆ ಬೆರೆಸಿಕೊಳ್ಳಬೇಕೆಂಬುದಾದ ಆಲೋಚನೆ ನಿನ್ನಲ್ಲಿ ಉಲ್ಪಣವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ?
ಆಳವಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ. ನಿನ್ನ ಒಡೆಯನಿರಬಹುದು, ನಿನ್ನ ಗೆಳತಿ ಇರಬಹುದು, ಗೆಳೆಯನಿರಬಹುದು, ಮಗನಿರಬಹುದು, ಗಂಡನಿರಬಹುದು, ಹೆಂಡತಿ ಇರಬಹುದು, ಬಂಧುವಿರಬಹುದು, ಮಿತ್ರ ಯಾರೇ ಇರಬಹುದು, ಈ ಸಂದೇಶವನ್ನ ಅವರಿಗೆ ಕೇಳಲು ಕೊಡಿ. ಬಲವಂತವಾಗಿ ಕೇಳಿ ಎಂಬುದಾಗಿ ಹೇಳಿ. ಯಾಕೆಂದರೆ ಅವರ ವಿಶ್ವಾಸವು ನಾಶವಾಗದಂತೆ ನೀವು ಈ ವಾಕ್ಯದ ಮೂಲಕವಾಗಿ ಅವರಲ್ಲಿ ದೇವರನ್ನು ಪ್ರೀತಿಸುವಂತೆ, ದೇವರ ಬಾಂಧವ್ಯದಲ್ಲಿ ಒಂದಾಗುವಂತೆ ಪ್ರೇರೇಪಿಸಿರಿ. ಅವರ ಲೆಕ್ಕವಿಲ್ಲದ ಪಾಪಗಳು, ನಿಮ್ಮ ಲೆಕ್ಕವಿಲ್ಲದ ಪಾಪಗಳು ಕ್ಷಮಿಸಲ್ಪಡುತ್ತದೆ. ನಾವು ಯಾಕೋಬರಿಗೆ ಬರೆದ ಪತ್ರದಲ್ಲಿ ನಾವು ನೋಡುವಾಗ, ನೀನು ಒಂದು ಪಾಪಿಯ ವಿಷಯದಲ್ಲಿ ಅವನು ಪರಿವರ್ತನೆ ಹೊಂದಲು ನೀನು ಯತ್ನಿಸುವಾಗ ನಿನ್ನ ಲೆಕ್ಕವಿಲ್ಲದಷ್ಟು ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡುತ್ತೇವೆ. ಅಕ್ರಮ ಸಂಬಂಧಗಳ ಕಾಮುಕ ಕಣ್ಣುಗಳು, ಕಾಮ ವಿಲಾಸದ ಚಿಂತೆಗಳು ಯಾರನ್ನು ನೋಡಿದರು, ಕೆಲವು ಸಾರಿ ತನ್ನ ಮನೆಯಲ್ಲಿಯೇ ಹಾಗೂ ನಾನು ಓದವರ ಮನೆಗಳಲ್ಲಿಯೇ ನಾವು ನೋಡಿ, ಯಾವ ಮನೆಗಳಿಗೆ ಹೋಗ್ತೇವೆ ಅಲ್ಲಿ ಮತ್ತೊಬ್ಬರ ಪತ್ನಿಯರ, ಮತ್ತೊಬ್ಬರ ಹೆಣ್ಣು ಮಕ್ಕಳ ದೇಹವನ್ನು ನೋಡಬೇಕು, ಅವರನ್ನು ರಕ್ಷಿಸಬೇಕೆಂಬ ಚಿಂತನೆಗಳು. ಬೆಳಗಾಗುವಾಗ, ಸಂಜೆ ಆಗುವಾಗ, ರಸ್ತೆಯಲ್ಲಿ ಹೋಗುವಾಗ ಒಬ್ಬಳನ್ನ, ರೈಲ್ವೆ ಸ್ಟೇಷನ್ ಇರುವಾಗ ಒಬ್ಬಳನ್ನ, ನಡೆದು ಹೋಗುವಾಗ ಯಾರೆಲ್ಲಾ ಕಣ್ಣಿಗೆ ಕಾಣುತ್ತಾರೋ ಅವರೆಲ್ಲರನ್ನ ಈ ತಲೆಬುರುಡಿಯ ಒಳಗೆ ತೆಗೆದುಕೊಂಡು ಬಂದು ಕಾಮವಿಲಾಸದ ಕಣ್ಣುಗಳಲ್ಲಿ ತುಂಬಿಸಿ ತನ್ನ ದೇಹದಲ್ಲಿ ಸವಿಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇಹ ದೃಢತೆಯಂತಹ ವ್ಯಕ್ತಿಗಳನ್ನ ನೋಡುವಾಗ, ಒಳ್ಳೆಯ ಹ್ಯಾಂಡ್ಸಮ್ ಆಗಿರುವಂತಹ ವ್ಯಕ್ತಿಗಳನ್ನು ನೋಡುವಾಗ, ಒಳ್ಳೆ ಸುಂದರವಾಗಿರುವಂತಹ ವ್ಯಕ್ತಿಗಳನ್ನ ನೋಡುವಾಗ, ಚಿತ್ರ ನಟರನ್ನು ನೋಡುವಾಗ, ಚಿತ್ರ ನಟಿಯರನ್ನು ನೋಡುವಾಗ, ಆಟಗಾರ್ತಿಯನ್ನು ನೋಡುವಾಗ, ಯಾವುದೇ ಒಂದು ಆಕರ್ಷಣೀಯವಾಗಿ ಕಾಣುವಂತಹ ಯುವಕನನ್ನು ನೋಡುವಾಗ ನೋಡುತ್ತೇವೆ ನಾವು. ಇವತ್ತು ವಯಸ್ಸಾಗಿರುವಂತಹ ಒಂದು ಹೆಣ್ಣಿಗೆ ಯೌವನದ ಹುಡುಗಬೇಕು, ವಯಸ್ಸಾದ ಒಂದು ಹೆಣ್ಣಿಗೆ ಯೌವನದ ಹುಡುಗಬೇಕು, ವಯಸ್ಸಾದ ಒಂದು ಗಂಡಿಗೆ ಯೌವನದ ಹುಡುಗಿ ಬೇಕು. ಅದಾರಾದರೂ ಸರಿ, ಸೌಂದರ್ಯಕ್ಕಾಗಿ ವಿವಾಹವಾಗಿದ್ದರೂ ಪರಪುರುಷನ ಸಂಪರ್ಕ ಬೇಕು. ಸಿನಿಮಾ ಸೀರಿಯಲ್ ಸ್ಟೈಲ್, ಅವನಲ್ಲಿ ಇಬ್ಬರು ಮೂವರು, ಇಲ್ಲಿ ಇಬ್ಬರು ಮೂವರು, ಈಕೆಗೆ ಒಬ್ಬ ಮಿತ್ರ, ಆಕೆಗೆ ಒಬ್ಬ ಮಿತ್ರೆ, ಅಲ್ಲಿ ಮಿತ್ರನು ಸಪೋರ್ಟ್, ಇಲ್ಲಿ ಮಿತ್ರಿ, ಇಲ್ಲಿ ಪಕ್ಕದ ಮನೆಯವರು ಸಪೋರ್ಟ್, ಅಲ್ಲಿ ಆ ಕಡೆ ಪಕ್ಕದ ಮನೆಯವರು ಸಪೋರ್ಟ್. ಗಂಡ ಮನೆಯಿಂದ ಹೋದ ತಕ್ಷಣ ಹೆಂಡತಿ ಪಕ್ಕದ ಮನೆ ಗಂಡನೊಂದಿಗೆ, ಹೆಂಡತಿ ಹೋದ ತಕ್ಷಣ ಗಂಡ ಪಕ್ಕದ ಮನೆ ಗಂಡತಿಯೊಂದಿಗೆ. ಪರದೇಶದಲ್ಲಿ ಹೋದರೆ ಹೆಂಡತಿ ಒಂದೆಡೆ ಗಂಡ ಒಂದೆಡೆ, ಆದರೆ ಅಕ್ರಮ ಸಂಬಂಧದಲ್ಲಿ ಇರುವವರು ಅನೇಕ ಜನ. ಹೇಗೆ ನಿನ್ನ ವಿಶ್ವಾಸ ಬಲ ಹೊಂದಲು ಸಾಧ್ಯ? ಹೌದು ನನ್ನ ಸಹೋದರ ಸಹೋದರಿ, ನಿನ್ನ ಜೀವಿತ, ನನ್ನ ಜೀವಿತ ದೇವರು ನಮಗೆ ಕೊಡುವಂತಹ ಶ್ರೇಷ್ಠವಾದ ಬಳುವಳಿಯಾಗಿದೆ. ಕೊನೆಯದಾಗಿ ನಾವು ಚಿಂತಿಸುವುದಾದರೆ, ನಿನ್ನ ವಿಶ್ವಾಸ ನಾಶವಾಗಲು ಏನು ಕಾರಣ? ಯಾವಾಗ ನಿನ್ನ ವಿಶ್ವಾಸ ನಾಶವಾಗುತ್ತದೆ? ವಿಶ್ವಾಸವಿಲ್ಲದವರ ಜೊತೆ ಬೆರೆತು ಹೋಗುವಾಗ, ವಿಶ್ವಾಸವಿಲ್ಲದವರ ಜೊತೆ ಸಹವಾಸ ಮಾಡುವಾಗ, ವಿಶ್ವಾಸವಿಲ್ಲದವರ ಜೊತೆ ಹಿಂಬಾಲಿಸುವಾಗ ನಿನ್ನ ವಿಶ್ವಾಸವು ನಾಶವಾಗಿ ಹೋಗುತ್ತದೆ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ, ಪಾಪಾತ್ಮರ ಪಥದಲ್ಲಿ ನಡೆಯದೆ. ಧರ್ಮ ನಿಂದಕರ ಕೂಟದಲ್ಲಿ ಕೂರಬೇಡ, ಪಾಪಾತ್ಮರ ಪಟ್ಟದಲ್ಲಿ ನೀನು ನಡೆಯಬೇಡ. ವಿಶ್ವಾಸವಿಲ್ಲದವನ ಹಿಂದೆ ಹೋಗಬೇಡ. ಯಾವಾಗ ನಿನ್ನ ವಿಶ್ವಾಸವಿಲ್ಲದವನ ಜೊತೆ ನೀನು ಸೇರ್ತೀಯೋ ನಿನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ. ಯಾವಾಗ ನೀನು ಈ ಅನ್ಯ ವಿಗ್ರಹ ಆರಾಧನೆಯ ವ್ಯಕ್ತಿಗಳೊಂದಿಗೆ, ವಿಶ್ವಾಸವಿಲ್ಲದ ವ್ಯಕ್ತಿಗಳೊಂದಿಗೆ, ಈ ಮೂಢನಂಬಿಕೆಯ ವ್ಯಕ್ತಿಗಳೊಂದಿಗೆ, ಮಾಟಮಂತ್ರ ಮಾಡುವ ವ್ಯಕ್ತಿಗಳೊಂದಿಗೆ, ಹಾಗೂ ದೇವರ ಭಯ ಭಕ್ತಿ ಇಲ್ಲದ ವ್ಯಕ್ತಿಗಳಿಗೆ, ವಿಶ್ವಾಸವಿಲ್ಲದವರ ಮಿತ್ರರೊಂದಿಗೆ, ಮಿತ್ರೆಯೊಂದಿಗೆ ನೀನು ಸೇರುವಾಗ ನಿನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ. ಸೊಲೊಮೋನನನ್ನು ನಾವು ನೋಡುತ್ತೇವೆ. ಸೊಲೊಮೋನನನ್ನು ನಾವು ನೋಡುವಾಗ ವಿಶ್ವಾಸಿಯಾಗಿದ್ದ. ಯಾವಾಗ ಅನ್ಯ ಸ್ತ್ರೀಯರ ಸಂಸರ್ಗದಲ್ಲಿ ಒಂದಾದನು, ಅಕ್ರಮ ಸಂಬಂಧಗಳಲ್ಲಿ ಒಂದಾದನು, ಅನ್ಯ ವಿಗ್ರಹಗಳನ್ನು ಆರಾಧಿಸಲು ಧೂಪವನ್ನೆತ್ತಿದನೋ ಅವನ ವಿಶ್ವಾಸವು ನಾಶವಾಯಿತು. ಅವನ ವಿಶ್ವಾಸವು ನಾಶವಾಯಿತು.
ಓ ನನ್ನ ಸಹೋದರನೇ ಸಹೋದರಿಯೇ, ನಿನ್ನ ವಿಶ್ವಾಸ ನಾಶವಾಗುವುದು ಯಾವಾಗ ಎಂಬುವಂಥದ್ದನ್ನ ಇಂದು ನಾವು ಚಿಂತಿಸಲು ಪವಿತ್ರಾತ್ಮರು ನನಗೂ ಮತ್ತು ನಿಮಗೂ ಸಹಾಯ ಮಾಡಿದ್ದಾರೆ. ಅದರಿಂದ ಬರೀ ಕಿವಿಯಿಂದ ಕೇಳಿ ಕಿವಿಯಲ್ಲಿ ಬಿಟ್ಟು ಬಿಡಬೇಡಿ, ಇವುಗಳನ್ನು ನಿಮ್ಮ ಜೀವಿತದಲ್ಲಿ ಅನುಸರಿಸಿ. ಪ್ರಿಯರೇ, ಈ 3 ಗಂಟೆಯ ಸ್ವರ್ಗೀಯ ಮನಸ್ಸು ಶುಶ್ರೂಷೆಗೆ ದಯವಿಟ್ಟು ನಿಮಗೆ ಬೇಕಾದ ಆಹ್ವಾನಿಸಿರಿ. ಪ್ರಿಯರೇ, ಈ ಸ್ವರ್ಗೀಯ ಯಾತ್ರೆಯ ಯೂಟ್ಯೂಬ್ ಚಾನೆಲ್ ಆಗಲಿ, ಫೇಸ್ಬುಕ್ ಚಾನೆಲ್ ಆಗಲಿ ಹಣ ಸಂಪಾದಿಸುವುದಕ್ಕಾಗಲಿ, ಹಣ ಮಾಡುವುದಕ್ಕಾಗಿ ಇಲ್ಲವೇ ಇಲ್ಲ. ದೇವರ ವಾಕ್ಯವನ್ನು ಉಚಿತವಾಗಿ ಪಡೆದ ನಾನು ಸಾಯುವವರೆಗೂ ಉಚಿತವಾಗಿ ನಾನು ಸಾಯುತ್ತೇನೆ ಹೊರತು ಯಾವ ಹಣಕ್ಕಾಗಿ ನನ್ನ ದೇವರ ವಾಕ್ಯವನ್ನು ನಾನು ಮಾರಿಕೊಳ್ಳುವವನಲ್ಲ. ಆದರೆ ನಾನು ಹೇಳುವುದು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡುವಾಗ ನೀವು ಪ್ರತಿ ದಿನವೂ ನಿಮಗೆ ಲೈವ್ಗೆ ಬರ್ಲಿಕ್ಕಾಗ್ಲಿಲ್ಲ ಆದರೂ ಅದು ನಿಮಗೆ ಕೇಳುವಂತಹ ಭಾಗ್ಯವನ್ನು ತರುತ್ತದೆ. ಲೈಕ್ ಮಾಡುವಾಗ ಏನಂತ ನನಗೆ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಂದು ಹೇಳುವುದಾದರೆ, ನೀವು ಪರರಿಗೆ ಶೇರ್ ಮಾಡುವಾಗ ನಿಮ್ಮ ಮೂಲಕವಾಗಿ ಬೇರೊಬ್ಬರು ಸತ್ಯವನ್ನು ಅರಿತುಕೊಳ್ಳುತ್ತಾರೆ, ಬೇರೊಬ್ಬರು ದೇವರನ್ನು ಕಂಡುಕೊಳ್ಳುತ್ತಾರೆ, ಪಾಪದ ಅರಿವು ಅವರಿಗೆ ಅರಿವಾಗುತ್ತದೆ. ಅದರಿಂದ ಸಾರಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾರಿರಿ. ನೀವು ಲೈಕ್ ಕೊಡದಿದ್ರು ಸಿದ್ಧ ಇಲ್ಲ, ಅದು ತೊಂದರೆ ಇಲ್ಲ. ನನಗೆ ಲೈಕ್ ಕೊಟ್ಟರು ತೊಂದರೆ ಇಲ್ಲ. ಲೈಕ್ ಕೊಡ, ನನಗೆ ಪ್ರಾಪಂಚಿಕವಾದ ಲೈಕ್ ಬೇಕಾಗಿಲ್ಲ, ಪರಲೋಕದ ಲೈಕ್ ನನಗೆ ಬೇಕಾಗಿರುವಂಥದ್ದು. ಒಂದು ದಿನ ನೀವು ಆ ಸ್ವರ್ಗರಾಜ್ಯದಲ್ಲಿ ದೇವದೂತರಾಗಿ ಸಂಭ್ರಮಿಸುವುದನ್ನ ದೈವ ಚಿತ್ತವಿದರೆ ನಾನು ಕಾಣಬೇಕು, ನನ್ನನ್ನು ನೀವು ಕಾಣಬೇಕು, ಇಷ್ಟೇ. ಅದರಿಂದ ಪ್ರತಿದಿನ ಪ್ರಿಯರೇ, ಈ ಲೈವ್ಗೆ ನೀವು ಅಟೆಂಡ್ ಆಗುವಾಗ ದಯವಿಟ್ಟು ಅಲ್ಲಿಯೇ ನೀವು ಬೇರೊಬ್ಬರಿಗೆ ಲಿಂಕ್ ಹಾಗೆ ಶೇರ್ ಮಾಡಿ. ಬೇರೆ ಗ್ರೂಪ್ಗಳಿಗೆ, ನಿಮಗೆ ಗೊತ್ತಿರುವಂತಹ ಗ್ರೂಪ್ಗಳಿಗೆ, ನಿಮಗಿರುವಂತಹ ಫ್ರೆಂಡ್ಸ್ಗಳಿಗೆ ಆ ಲಿಂಕ್ ಹಾಗೆ ನೀವು ಲೈವ್ಗೆ ಬರುವಾಗ ಹಾಗೆ ಶೇರ್ ಮಾಡಿ. ಮತ್ತೊಬ್ಬರು ದೇವರ ವಾಕ್ಯವನ್ನು ಅರಿಯಲಿ. ನಾನೇನು ಜ್ಞಾನಿ ಅಲ್ಲ, ಮೇಧಾವಿ ಅಲ್ಲ, ತಿಳುವಳಿಕೆ ಉಳ್ಳವನಲ್ಲ, ನಾನು ಏನೂ ಇಲ್ಲ, ನಾನು ಅಜ್ಞಾನಿ, ನಾನು ಬರೀ SSLC ಫೇಲ್ ಆದವನಷ್ಟೇನೆ. ನನಗೆ ಯಾವ ಫಿಲಾಸಫಿನೋ ಯಾವ ಥಿಯಾಲಜಿನೋ ನಾನು ಅರಿಯದವನು. ದೇವರ ವಾಕ್ಯವನ್ನು ಪವಿತ್ರಾತ್ಮ ನನಗೆ ಏನನ್ನ ಕಲಿಸಿಕೊಳ್ಳುತ್ತಾರೋ, ಪವಿತ್ರಾತ್ಮ ನನಗೆ ಏನನ್ನು ಕಲಿಸಿದ್ದಾರೋ, ಯಾವ ಅನುಭವಗಳಾಗಿದೆಯೋ ಆ ಅನುಭವಗಳ ನಿಮಿತ್ತವಾಗಿ ನಿಮ್ಮ ಮುಂದೆ ನಾನು ಕುಳಿತುಕೊಂಡಿದ್ದೇನೆ. ಯಾವ ಹೆಸರಿಗಾಗಿ, ಪದವಿಗಾಗಿ, ಸ್ಥಾನಮಾನಗಳಿಗಾಗಿ ಅಲ್ಲ, ಯಾರ ಗೌರವಕ್ಕಾಗಿ, ಗೌರವವನ್ನು ಪಡೆದುಕೊಳ್ಳುವುದಕ್ಕಾಗಿ ಅಲ್ಲ, ಪ್ರತಿಯೊಬ್ಬರು ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ. ಅದರಿಂದ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ನಿಮಗೆ ಕಳಿಸುವಂತಹ ಯೂಟ್ಯೂಬ್ ಲಿಂಕ್ಗಳನ್ನು ದಯವಿಟ್ಟು ಶೇರ್ ಮಾಡಿ, ಕೇಳಿ. ಬೆಳಿಗ್ಗೆ 5 ಗಂಟೆಗೆ ನಿಮಗೆ ಸರಿ, 4:15 ಗಂಟೆಗೆ ಸರಿಯಾಗಿ ವಾಟ್ಸಪ್ ಅಲ್ಲಿ ಪ್ರತಿದಿನದ 1 ಗಂಟೆಯ ಧ್ಯಾನವಿರುತ್ತದೆ. ಮತ್ತೆ ನಿಮಗೆ 1 ಗಂಟೆಯ ಸುಪ್ರಭಾತ ಪ್ರಾರ್ಥನೆ, ಇಡೀ ಲೋಕಕ್ಕಾಗಿ ಪ್ರಾರ್ಥಿಸುವ ಸುಪ್ರಭಾತ ಪ್ರಾರ್ಥನೆ ಇರುತ್ತದೆ. ಮತ್ತೆ ನಿಮಗೆ ಪ್ರತಿದಿನದ 10 ನಿಮಿಷಗಳ ಚಿಂತನೆ ಇರುತ್ತದೆ, ತುಂಬಾ ಶ್ರೇಷ್ಠವಾಗಿರುತ್ತದೆ. ಹಾಗೆಯೇ ಪ್ರತಿದಿನ ಈ ದಿನದ ಪ್ರಾರ್ಥನೆ ಎಂಬುದಿರುತ್ತದೆ. ಹಾಗೂ ನಿಮಗೆ ಸ್ವರ್ಗೀಯ ಮನಸ್ಸು ಶುಶ್ರೂಷೆ ಇರುತ್ತದೆ, ಜಪಸರ ಪ್ರಾರ್ಥನೆ ಇರುತ್ತದೆ. ಪ್ರಿಯರೇ, ಇವೆಲ್ಲವುಗಳನ್ನ ನಿಮಗೆ ಸಮಯ ಸಿಕ್ಕುವಾಗ ದೇವರಲ್ಲಿ ಕೇಳಿ, ಸಮಯ ಸಿಕ್ಕುವಾಗ ಇವುಗಳಿಗೆ ಕಿವಿ ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡುವಾಗ ಇದೆಲ್ಲ ನಿಮ್ಮ ಪೆಟ್ಟಿಗೆಯಲ್ಲಿ ಬಂದು ಬಿದ್ದಿರುತ್ತದೆ. ನಿಮಗೆ ಸಮಯ ಸಿಕ್ಕುವಾಗ ಅದನ್ನು ನೋಡಬಹುದು. ಅದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ನಾನು ಹಾರೈಸುತ್ತಾ ಪ್ರಾರ್ಥಿಸುತ್ತೇನೆ. ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋಪರ. ಪ್ರಾರ್ಥನಾ ಸಹಾಯಕ್ಕಾಗಿ 99242318. ಪ್ರಿಯರೇ, ಕೊನೆಯದಾಗಿ 10ನೇದಾಗಿ ನಾನು ಚಿಂತಿಸುವಾಗ ನನ್ನ ವಿಶ್ವಾಸ ನಾಶವಾಗಲು ಏನು ಕಾರಣ? ನಿನ್ನ ವಿಶ್ವಾಸ ನಾಶವಾಗಲು ಏನು ಕಾರಣ? ನೀನು ಪರರನ್ನು ದ್ವೇಷಿಸುವಾಗ, ನೀನು ಪರರ ಮೇಲೆ ಸುಳ್ಳಾಡುವಾಗ, ನೀನು ಪರರನ್ನ ಮಾನನಷ್ಟಕ್ಕೆ ಗುರಿಪಡಿಸುವಾಗ, ನೀನು ಪರರನ್ನ ನಿಂದಿಸುವಾಗ, ನೀನು ಯಾವಾಗ ನೀನು ಪರರನ್ನ ಪ್ರೀತಿಸುವುದಿಲ್ಲವೋ ನಿನ್ನ ವಿಶ್ವಾಸ ನಾಶವಾಗುತ್ತದೆ. ನೀನೆಷ್ಟು ಪ್ರಾರ್ಥಿಸಿದರೂ ಅದು ಕೇವಲ ಶಬ್ದ. ಉಪದೇಶ ಕೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ, ಗಾಳಿಯನ್ನು ಹಿಂಬಟ್ಟಿಕೊಂಡು ಹೋದಂತೆ ವ್ಯರ್ಥ. ಎಷ್ಟು ನೀನು ಪ್ರಾರ್ಥಿಸಿದರೂ ನಿನ್ನಲ್ಲಿ ಪ್ರೀತಿ ಇಲ್ಲದೆ ಇದ್ದರೆ, ನೀನು ಪರರನ್ನು ದೂಷಿಸುತ್ತಾ, ತಿರಸ್ಕರಿಸುತ್ತಾ, ನಿಂದಿಸುತ್ತಾ, ಪರರ ಬಗ್ಗೆ ಮಾತನಾಡಿ ಪರರ ಹೆಸರನ್ನು ಕೆಡಿಸುತ್ತಾ, ಪರರ ಸ್ಥಾನಮಾನಗಳನ್ನು ನಶಿಸುತ್ತಾ ನೀನು ಬರೀ ಅದಕ್ಕಾಗಿಯೇ ಜೀವಿಸುತ್ತೀಯ ಎಂಬುದಾದರೆ ನಿನ್ನ ವಿಶ್ವಾಸ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಯಾರ ಜೀವಿತವನ್ನ ನೀನು ನಶಿಸಲು ಯತ್ನಿಸುವಾಗ, ಯಾರನ್ನ ನೀನು ನಾಶ ಮಾಡಬೇಕೆಂದು ಯತ್ನಿಸುವಾಗ, ನಿನ್ನ ಸೇಡಿನ ನಿಮಿತ್ತವಾಗಿ ನೀನು ಯತ್ನಿಸುವಾಗ ನಿನ್ನ ವಿಶ್ವಾಸ ನಾಶವಾಗಿ ಹೋಗುತ್ತದೆ. ಹೌದು,
ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಹೊಂದು ನೀನು ಯಾರಲ್ಲಿ ವಿರುದ್ಧವಾಗಿದೆಯೋ ಅವರಲ್ಲಿ ಕ್ಷಮೆಯಾಚಿಸಿ ನಿನ್ನ ಜೀವನವನ್ನು ಬದಲಾಯಿಸಿಕೊ. ನೀನೆಷ್ಟು ಪ್ರಾರ್ಥಿಸಿಯೂ ನಿನ್ನ ಜೀವಿತದಲ್ಲಿ ಪರರ ದೂಷಣೆ ನಿನ್ನ ಬಾಯಲ್ಲಿರುವ ತನಕ, ಪರರ ನಿಂದ ನಿನ್ನ ಬಾಯಲ್ಲಿರುವ ತನಕ, ಪರರ ಮೇಲಿನ ಸೇಡು ನಿನ್ನಲ್ಲಿರುವ ತನಕ ನಿನಗೆ ಪ್ರಾರ್ಥಿಸಿದರೂ ಅದು ಶಬ್ದವಾಗಿರುತ್ತದೆ, ಅದು ದೇವರಿಗೆ ಕೇಳಲ್ಪಡುವುದಿಲ್ಲ. ಮುರಿದ ಮನವೇ ದೇವನೊರಿದ ಯಜ್ಞ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮುರಿದ ಮನವೇ ದೇವನೊರಿದ ಯಜ್ಞ. ನಿರಪರಾಧಿಯ ಕೂಗು ದೇವರತ್ತ. ನಿರಪರಾಧಿಯ ಕೂಗು ದೇವ. ಅದರಿಂದ ಅಪರಾಧಿ ಎಂದು ಹೇಳಲು ನಿನಗೆ ನೀನು ಯೋಗ್ಯನಲ್ಲ, ಯೋಗ್ಯಳಲ್ಲ. ಯಾಕೆಂದರೆ ನಾನೇ ಅಪರಾಧಿ ಎಂಬುದು ಯಾವಾಗ ನನ್ನ ಮನಸ್ಸಿನಲ್ಲಿ ಬರುತ್ತದೋ ಅಲ್ಲಿಯ ತನಕ ನಾನು ಮತ್ತೊಬ್ಬರನ್ನು ಅಪರಾಧಿ ಎಂದು ನೋಡುತ್ತಾ ಇರುತ್ತೇನೆ. ನಾನು ಅಪರಾಧಿ, ಅವರಿಗಿಂತ ನಾನೇ ಅಪರಾಧಿ, ಅವರಿಗಿಂತ ನಾನು ಶ್ರೇಷ್ಠ, ನನಗಿಂತ ಅವರು ಶ್ರೇಷ್ಠರು ಎಂದು ನೀನು ಬರುವಾಗ ಎಂಥ ಕಡು ಪಾಪಗಳು ನಿನಗಿದ್ದಿರೋದು ಕ್ಷಮಿಸಲ್ಪಡುತ್ತದೆ. ಆದರೆ ನನ್ನ ಸಹೋದರ ಸಹೋದರಿ, ನಿನ್ನ ವಿಶ್ವಾಸವನ್ನು ನಶಿಸಿಕೊಳ್ಳಲು ಅವಕಾಶ ಕೊಡಬೇಡ. ಈ ಧ್ಯಾನಗಳನ್ನು ಆಲಿಸಿ ಪರರಿಗೆ ಹಂಚಿಕೋ. ದೇವರು ನಿನ್ನನ್ನು ಆಶೀರ್ವದಿಸಲಿ. May God bless you. Thank you so much. Peace be with you all.